ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಇನ್ವೈಸ್ ಅಕಾಡೆಮಿ. Before going to the actual orientation session, let's have a look at it. We will help you to reach here. Where? See here. Do you know what makes this building so important? So, ಇದೊಂದು ತರಬೇತಿ ಸಂಸ್ಥೆ. Can you guess what it is? I think 95% of the people don't know what it is. ತುಂಬ ಕಡಿಮೆ ಜನ ಗೊತ್ತಿರುತ್ತೆ. And yes, it is ATI. ATI matlab Administrative Training Institute. So it is located in Mysore. So ನಾವು ಬೆಂಗಳೂರಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀವಲ್ಲ, ಸೊ ಮೈಸೂರಲ್ಲಿ ಯಾರ್ಯಾರು ಚಾಮುಂಡಿ ಬೆಟ್ಟ ವಿಸಿಟ್ ಮಾಡಿದ್ದೀರಾ, ಸೊ ಹೋಗ್ಬೇಕಾದ್ರೆ ಮೇ ಬಿ ರೈಟ್ ಸೈಡಲ್ಲಿ, ಇಫ್ ಐ ಆಮ್ ನಾಟ್ ರಾಂಗ್, ಸೊ ರೈಟ್ ಸೈಡಲ್ಲಿ ನಿಮಗೆ ಒಂದು ಈ ಬಿಲ್ಡಿಂಗ್ ಕಾಣುತ್ತೆ. ಓಕೆ, ಕ್ಯಾಂಪಸ್, ಇಟ್ ಈಸ್ ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಸೊ ನೀವು ಯಾವಾಗ KS ಎಕ್ಸಾಮ್ ಕ್ಲಿಯರ್ ಮಾಡಿ, ರೈಟ್, ಸೊ ಎಕ್ಸಾಮ್ ಕ್ಲಿಯರ್ ಮಾಡಿದ್ಮೇಲೆ ಸೆಲೆಕ್ಟ್ ಆಗ್ತಿರಲ್ಲ, ಅವ್ರನ್ನ ಇಲ್ಲಿ ಫೌಂಡೇಶನ್ ಟ್ರೈನಿಂಗ್ ನಡೆಯುತ್ತೆ. ಸೊ IAS ಎಕ್ಸಾಮಲ್ಲಿ ಲಬಾಸ್ನ ಅಂತ ಕರಿತೀವಿ, LBSNAA. ಸೊ ಲಬಾಸ್ನ ಎಷ್ಟು ಫೇಮಸ್ಸು, ಸೇಮ್ ಮತ್ಲಬ್ ಪರ್ಪಸ್ ಏನಿದೆ ಅಲ್ವಾ, ಸೇಮ್ ಪರ್ಪಸ್ ಆಸ್ ಮೆಟ್ ಬೈ ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಓಕೆ, ಇಲ್ಲಿ ಟ್ರೈನಿಂಗಲ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಆಗಿರ್ಬೋದು, ಗವರ್ನೆನ್ಸ್ ಬಗ್ಗೆ ಆಗಿರ್ಬೋದು, ಲೀಡರ್ಶಿಪ್ ಸ್ಕಿಲ್ಸ್ ಆಗಿರ್ಬೋದು, ಎಥಿಕ್ಸ್ ಆಗಿರ್ಬೋದು, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ರೈಟ್, ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು, ಇದರ ಬಗ್ಗೆ ಟ್ರೈನಿಂಗ್ ನಡೆಯುವಂಥ ಪ್ಲೇಸ್ ಇದು, ರೈಟ್. ಇದನ್ನ ಯಾಕೆ ಇಲ್ಲಿ ತೋರಿಸ್ತಿದ್ದೀನಿ ಅಂತಂದರೆ, ಒನ್ಸ್ ಯು ಕ್ಲಿಯರ್ ದ KS ಎಕ್ಸಾಮ್, so this is the training institute, so we will help you to reach here. That is the point I am going to tell you, right? With that note, let's begin today's video. And if you are preparing for KS seriously, so ee attempt kodtidira antandre, please go and watch it about it. My KPSC KS 2026 interview experience almost ಒಂದು 40 minutes ಮಾಡಿದ್ದೀನಿ. ಸೊ ಎಂಟೈರ್ ಡೇ ಹೇಗಾಯಿತು ಅನ್ನೋದು ಇದೆ, ಸೊ ಪ್ಲೀಸ್ ಗೋ ಅಂಡ್ ಚೆಕ್ ಇಟ್ ಔಟ್. And yes, it's about me, the founder's message. So you can pause the video, you can read it. But main point ಏನು ಅಂತಂದರೆ, my introduction, my name is Sri Hariyar. I'm the founder and chief mentor at Inwise Academy. And also we are associating with Gnanamedha IAS Academy. I'm ex-employee under Government of India, right? Agricultural entrepreneur. I have written multiple times UPSC IAS exam and cleared both prelims and mains. And NABARD ಆಗಿರ್ಬೋದು, I went up to interview. Then 2025 KS interview ಆಗ್ಬೋದು. So waiting for the results. And teaching experience almost 5 years ಇಂದ ನಾನು ಟೀಚಿಂಗ್ ಫೀಲ್ಡಲ್ಲಿ ಇದ್ದೀನಿ. ಸೊ ಮೈ ಪ್ರೈಮರಿ ಮೋಟಿವ್ ಏನು ಅಂತಂದರೆ, ಸೊ ರೈಟ್ ಗೈಡೆನ್ಸ್ ಸಿಗಬೇಕು ಅಂತ ಅಷ್ಟೆ. ಸಿ, ರೈಟ್ ಕಾಂಬಿನೇಷನ್ ಆಫ್ ನಾಲೆಡ್ಜ್ ಆಗಿರ್ಬೋದು, ಡಿಸಿಪ್ಲಿನ್, ಪ್ರಾಕ್ಟೀಸ್ ಆ್ಯಂಡ್ ಮೆಂಟರ್ಶಿಪ್, ಈ 4 ಕಂಬೈನ್ಡ್ ಆಗಿ ಬಂತ, ಇಟ್ಸ್ ವೆರಿ ಮಚ್ ಈಸಿ ಟು ಗೆಟ್ ಎ ಸಕ್ಸಸ್ ಇನ್ KS ಎಕ್ಸಾಮ್. ಸೊ ದಟ್ಸ್ ವಾಟ್ ವಿ ಆರ್ ಗೋಯಿಂಗ್ ಟು ಹೆಲ್ಪ್ ಯು, ರೈಟ್. ಇಫ್ ಯು ವಾಂಟ್ ಟು ನೋ ಮೋರ್ ಅಬೌಟ್ ಮೀ, ಸೊ ನನ್ನ ಒಂದು ಯೂಟ್ಯೂಬಲ್ಲಿ ಇನ್ವೈಸ್ ಅಕಾಡೆಮಿ ಚಾನಲಲ್ಲಿ ಅಬೌಟ್ ಫೌಂಡರ್ ಅಂತ ಸರ್ಚ್ ಮಾಡಿ, ಯು ವಿಲ್ ಗೆಟ್ ಟು ನೋ ಮೋರ್ ಡೀಟೇಲ್ಸ್ ಅಬೌಟ್ ಮೀ. ಥ್ಯಾಂಕ್ ಯು. ನೆಕ್ಸ್ಟ್, ಸೊ ದಿಸ್ ಈಸ್ ಅವರ್ ಎಸ್ಟೀಮ್ಡ್ ಅಚೀವರ್ಸ್. ಸೊ ಇಲ್ಲಿವರೆಗೂ ನಾವು IAS ಎಕ್ಸಾಮ್, ಅಗ್ರಿಕಲ್ಚರ್ ಎಕ್ಸಾಮ್ಸ್ ಆ್ಯಂಡ್ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಎಕ್ಸಾಮ್ಗೆ ಮೇನ್ಸ್ ಆ್ಯಂಡ್ ಇಂಟರ್ವ್ಯೂ ಗೈಡೆನ್ಸ್ ಪ್ರೋಗ್ರಾಮಲ್ಲಿ ಹೆಲ್ಪ್ ಮಾಡ್ತಿದ್ವಿ. ವಿ ಆರ್ ಗಿವಿಂಗ್ ಗೈಡೆನ್ಸ್ ದೇರ್. ಸೊ ದಿಸ್ ಈಸ್ ಅವರ್ ಎಸ್ಟೀಮ್ ಅಚೀವರ್ಸ್, ಲೈಕ್ ರ್ಯಾಂಕ್ 5 ಇಂದ ಹಿಡಿದು 62 ಆಗಿರ್ಬೋದು, 319 ಆಗಿರ್ಬೋದು, ಚಂದನ್ ಅವ್ರು ಆಗಿರ್ಬೋದು, ಚಿದಾನಂದ, ಅಜಯ್ ಗುಪ್ತಾ ಈಸ್ ಫ್ರಮ್ ಐ ಥಿಂಕ್ ಒಡಿಶಾ, ಈಸ್ ಫ್ರಮ್ ಒಡಿಶಾ. ದೆನ್ ಅಪ್ಸರಾ ಶಿ ಈಸ್ ಫ್ರಮ್ ತಮಿಳ್ನಾಡು, ನೌ ಶಿ ಈಸ್ ವರ್ಕಿಂಗ್ ಇನ್ ಮಹಾರಾಷ್ಟ್ರ. So she is now an IAS officer, and Gausika IAS officer. Vibisha, I think she may get IRS. Santosh ಆಗಿರ್ಬೋದು. So these are many and many more ಇದ್ದಾರೆ. So I'm just giving my brief introduction about Inwise Academy. Okay, fine. Let's start the video about orientation. Yes, first time we are launching foundation batch for 2026, and it's not a traditional foundation batch, so remember that. ಸೊ ಇಲ್ಲಿ ನಿಮಗೆ ಕಂಪ್ಲೀಟ್ಲಿ ನ್ಯೂ ಅಪ್ರೋಚ್ ನಾವು ಕೊಡಲಾಗುತ್ತೆ. ಸೊ ನೀವು ಈವನ್ KPSC KS ಎಕ್ಸಾಮ್ ಕೂಡ ನೋಡಿದರೆ
2024ಗಿಂತ ಯು ಕ್ಯಾನ್ ಸೇ. ಸೊ ಯಾವ ಥರ ಅಂತಂದರೆ ನಾವು ಹೇಳ್ತೀವಲ್ಲ IAS ಆಗೋಕ್ಕಿಂತ ಮೊದಲು ಆದ ಮೇಲೆ ಅಂತ ಹೇಳ್ತೀವಲ್ಲ, ಸೇಮ್ ವೇ KPSC ಕೂಡ 2024ಗಿಂತ ಮೊದಲು ಆದಮೇಲೆ. ಸೊ ಪ್ಯಾಟ್ರನ್ ಅನ್ನೋದು ಕಂಪ್ಲೀಟ್ಲಿ ಚೇಂಜ್ ಆಗಿದೆ. ಸೊ ನೀವು PYQನ ಅಬ್ಸರ್ವ್ ಮಾಡಿದ್ದೇ ಅದಲ್ಲಿ ಯು ಕಮ್ ಟು ನೋ ದ್ಯಾಟ್. ಸೊ ಎಷ್ಟು ನಿಮಗೆ ಈ ಒಂದು ಟ್ರಾನ್ಸಿಷನ್ ಕಾಣುತ್ತೆ ಅನ್ನೋದು ಯಾವುದರಲ್ಲಿ, KPSC KS ಎಕ್ಸಾಮಲ್ಲಿ. ದಟ್ಸ್ ವೈ ವಿ ಬಿಲ್ಡ್ ಎ ನ್ಯೂ ಅಪ್ರೋಚ್. ಸೊ ನಾವು ಹೇಗೆ ಇನ್ವೈಸ್ ಫ್ಯಾಕಲ್ಟಿಯಾಗಿ ಈಗ ವರ್ಕ್ ಮಾಡ್ತಿದೀವಲ್ಲ, ಸೊ ಇನ್ ಅವರ್ ಪ್ರಿಪರೇಷನ್ ಡೇಸ್ ಅಲ್ಲಿ 2 to 3 years ಬ್ಯಾಕ್ ವಿ ಆಲ್ಸೋ ಚೇಂಜ್ ದ ಅಪ್ರೋಚ್. ಸೊ ಸೇಮ್ ಅಪ್ರೋಚ್ ವಿ ಆರ್ ಬ್ರಿಂಗ್ ಇಟ್ ಹಿಯರ್. ಸೊ ಜಸ್ಟ್ ಬಿ ವಿತ್ ದ ವಿಡಿಯೋ ಫಾರ್ ಅನದರ್ ಮೇ ಬಿ 20 to 30 minutes. ನಿಮಗೆ ಎಲ್ಲ ಕಂಪ್ಲೀಟ್ ಪಿಕ್ಚರ್ ಸಿಗುತ್ತೆ. ರೈಟ್, ಫೈನ್. ಸೊ ಇಲ್ಲಿ ಬನ್ನಿ. ಫಸ್ಟ್ ವಿ ನೀಡ್ ಟು ನೋ ದ ಬೇಸಿಕ್ಸ್. ಪ್ರಿಲಿಮ್ಸ್ ಆಲ್ರೆಡಿ ಶೆಡ್ಯೂಲ್ ಕೂಡ ಬಿಟ್ಟಿದ್ದಾರೆ, ಟೆಂಟೇಟಿವ್ November 2026 ಅಲ್ಲಿ ನಿಮ್ಗೆ ಎಕ್ಸಾಮ್ಸ್ ಇರುತ್ತೆ. ಸರ್ ಇಷ್ಟು ಟೈಮ್ ಒಳಗಡೆ ನೀವೆಲ್ಲ ಬ್ಯಾಚ್ ಕಂಪ್ಲೀಟ್ ಮಾಡ್ಕೊಡ್ತೀರಾ? ಎಸ್. ಸೊ ಜಸ್ಟ್ ವೇಟ್ ಫಾರ್ ಅನದರ್ 15 minutes. ದೆನ್ ಮೇನ್ಸ್ ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ, 7 papers ಇರುತ್ತೆ. ಪ್ರೀವಿಯಸ್ಲಿ 9 ಇತ್ತು. ಸೊ ಆಪ್ಷನಲ್ನ ರಿಮೂವ್ ಮಾಡಿದ್ದಾರೆ ಆ್ಯಕ್ಚುಲಿ ಅಲ್ವಾ. ನಾವು ಓನ್ಲಿ 7 papers ಆರ್ ದೇರ್. ಆ್ಯಂಡ್ ಪರ್ಸನಾಲಿಟಿ ಎವ್ಯಾಲ್ಯೂಯೇಷನ್ 25 marks ಇರುತ್ತೆ. ಅಲ್ಲಿ ನೀವು ಸ್ಕೋರ್ ಕೂಡ ನೋಡಿದ್ರು. ಸೊ ಪ್ರಿಲಿಮ್ಸ್ ಅಲ್ಲಿ 200 2 papers ಇರುತ್ತೆ, ಪೇಪರ್ AB. ಸೊ ಇನ್ ಡೀಟೇಲ್ ಆಗಿ ನಾವು ಇನ್ನೂ ಡಿಸ್ಕಸ್ ಮಾಡ್ತೀವಿ. ಐ ಆಮ್ ಜಸ್ಟ್ ಗಿವಿಂಗ್ ಬ್ರೀಫ್ ಇಂಟ್ರಡಕ್ಷನ್. ಮೈನ್ಸ್ ಅಲ್ಲಿ 3 hours ಎಕ್ಸಾಮ್ ಬರೆಯೋದಿರುತ್ತೆ ಕಂಪ್ಲೀಟ್ಲಿ. ಆ್ಯಂಡ್ ಐ ಥಿಂಕ್ ಇಟ್ ಈಸ್ 1250 marks ಇರುತ್ತೆ. ಇಂಟರ್ವ್ಯೂ 25 marks ಇರುತ್ತೆ. ಮೈನ್ಸು ಮತ್ತು ಇಂಟರ್ವ್ಯೂ ಎರಡು ಕಂಬೈನ್ಡ್ ಆಗಿ ನಮಗೆ ಫೈನಲ್ ರ್ಯಾಂಕು ಕೊಡ್ತಾರೆ. ಗಾಟ್ ಇಟ್? ಫೈನ್. ಆ್ಯಂಡ್ ಈ ಒಂದು ಓರಿಯೆಂಟೇಷನ್, ಫೌಂಡೇಶನ್ ಬ್ಯಾಚ್ ಓರಿಯೆಂಟೇಷನ್ ಅಲ್ಲಿ ಈ ವಿಡಿಯೋದಲ್ಲಿ ಏನೇನು ಡಿಸ್ಕಷನ್ ಮಾಡ್ತೀನಿ ಅನ್ನೋದು ನೋಡೋಣ. ಎಸ್, ಫಸ್ಟ್ಲಿ ವಾಟ್ ಕ್ಯಾನ್ ಯು ಎಕ್ಸ್ಪೆಕ್ಟ್ ಫ್ರಮ್ ದಿಸ್ ಕೋರ್ಸ್? ನೀವು ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು, ಐ ವಿಲ್ ಎಕ್ಸ್ಪ್ಲೇನ್ ದ್ಯಾಟ್. ನೆಕ್ಸ್ಟ್, ಹೌ ಟು ಯೂಸ್ ದಿಸ್ ಕೋರ್ಸ್ ಎಫೆಕ್ಟಿವ್ಲಿ, ನೀವು ಇದನ್ನು ಹೇಗೆ ಯೂಸ್ ಮಾಡಬೇಕು ಅಂತ. ಐ ವಿಲ್ ಗಿವ್ ಎನ್ ಸಿಂಪಲ್ ಎಕ್ಸಾಂಪಲ್. ಈಗ ನಿಮ್ಮ ಮೊಬೈಲ್ ತಗೊಳ್ಳಿ. ಸೊ ಮೊಬೈಲಲ್ಲಿ ನೋಡಿ, ದೇರ್ ಆರ್ ಐ ಥಿಂಕ್ 15 to 30 ಆ್ಯಪ್ಸ್ ಇರುತ್ತೆ, ಕರೆಕ್ಟಾ? ಬಟ್ ಮೆಜಾರಿಟಿ ಅದನ್ನು ನಾವು ಯೂಸೇ ಮಾಡ್ತಿರಲ್ಲ. ಮೇನ್ಲಿ ವಾಟ್ಸಪ್, ಯೂಟ್ಯೂಬ್, ಟೆಲಿಗ್ರಾಮ್, ರೈಟ್, ಆರ್ 1 or 2 ಆ್ಯಪ್ಸ್. ಸೊ ದೀಸ್ ಆರ್ ದ ಮೇನ್ ಆ್ಯಪ್ಸ್ ವಿ ಆರ್ ಯೂಸಿಂಗ್. ಅದರಲ್ಲೂ ನೀವು ಅದನ್ನು ಕರೆಕ್ಟಾಗಿ ಯೂಸ್ ಮಾಡೋಕ್ಕೆ ಬರಲಿಲ್ಲ ಅಂತಂದರೆ ಸೊ ಇಟ್ಸ್ ನೋ ಯೂಸ್, ರೈಟ್. ಅದು ಇದ್ರೂ ಇದ್ದಂಗೆ, ಅದು ಇಲ್ಲದೆ ಇದ್ದಂಗೆ ಆ್ಯಕ್ಚುಲಿ, ಕರೆಕ್ಟಾ? ಒಂದು ಆ್ಯಪ್ ಆಗಲಿ ಇಲ್ಲ ಏನೇ ಒಂದು ವಸ್ತು ನಮ್ಮ ಹತ್ರ ಇದೆ ಅಂದ್ಕೊಳ್ಳಿ, ಅದನ್ನು ನಾವು ಕರೆಕ್ಟಾಗಿ ಯೂಸ್ ಮಾಡಲಿಲ್ಲ ಅಂತಂದರೆ ಡೆಫಿನೆಟ್ಲಿ ಅದರಿಂದ ನಮಗೇನು ಉಪಯೋಗ ಇಲ್ಲ ಅಂತ ಅರ್ಥ, ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ, ರೈಟ್. ಇನ್ನೊಂದು ಸಿಂಪಲ್ ಎಕ್ಸಾಂಪಲ್ ಕೊಡಬೇಕು ಅಂತಂದರೆ, ನೈಫ್ ಇದೆ, ಕರೆಕ್ಟಾ? ನೈಫ್ನ ಎಸ್ ಒಳ್ಳೇದಕ್ಕೆ ಪಾಸಿಟಿವ್ ಆಗಿ ಅಂತಂದ್ರೆ ನಾವು ತರಕಾರಿ ಕಟ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಅದೇ ನೈಫ್ನ ಒಬ್ಬನ ಕೊಲ್ಲೋದಕ್ಕೆ, ಈವನ್ ಮರ್ಡರ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ದಟ್ ಮೀನ್ಸ್ ನಾವು ಅದನ್ನ ಹೆಂಗೆ ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ರೈಟ್. ಬಟ್ ವಿ ವಿಲ್ ಹೆಲ್ಪ್ ಯು ಹೌ ಟು ಯೂಸ್ ಎಫೆಕ್ಟಿವ್ಲಿ ಫಾರ್ ದ KS ಎಕ್ಸಾಮ್. ಐ ಹೋಪ್ ಯು ಅಂಡರ್ಸ್ಟುಡ್. ನೆಕ್ಸ್ಟ್, ಪ್ಲಾನಿಂಗ್ ಯುವರ್ KPSC and UPSC ಜರ್ನಿ. ಈ ಒಂದು ಕ್ಲಾಸಸ್ ಅಲ್ಲಿ ನಾಟ್ ಓನ್ಲಿ ಫಾರ್ KS ಎಕ್ಸಾಮ್, ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ ಎನಿ ಅದರ್ ಎಕ್ಸಾಮ್ ರಿಲೇಟೆಡ್ ಟು KPSC ಆರ್ KEA, ಈ ಎಲ್ಲ ಎಕ್ಸಾಮ್ಸ್ಗೂ ಇದು ಹೆಲ್ಪ್ ಆಗುತ್ತೆ. ಈವನ್ UPSC ಕೂಡ ಹೆಲ್ಪ್ ಆಗುತ್ತೆ. ದಟ್ ಈಸ್ ದ ಲೆವೆಲ್ ಆಫ್ ಗೈಡೆನ್ಸ್ ವಿ ಆರ್ ಗೋಯಿಂಗ್ ಟು ಗಿವ್ ಯು. ಫೈನ್. ನೆಕ್ಸ್ಟ್, ಮೈ ಮಿಸ್ಟೇಕ್ಸ್ ಡ್ಯೂರಿಂಗ್ UPSC and KPSC ಪ್ರಿಪರೇಷನ್. ಸೊ ಆಲ್ಮೋಸ್ಟ್ ನನ್ನ ಒಂದು 9 years ಆಫ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಐ ವಿಲ್ ಶೇರ್ ಮೈ ಕಂಪ್ಲೀಟ್ ಮಿಸ್ಟೇಕ್ಸ್ ಡ್ಯೂರಿಂಗ್ ಪ್ರಿಲಿಮ್ಸ್ ಆಗಿರ್ಬೋದು, ಡ್ಯೂರಿಂಗ್ ಮೈನ್ಸ್ ಆಗಿರ್ಬೋದು, ಡ್ಯೂರಿಂಗ್ ಇಂಟರ್ವ್ಯೂ ಸ್ಟೇಜಸ್ ಅಲ್ಲಿ ಆಗಿರ್ಬೋದು. ಐ ವಿಲ್ ಶೇರ್ ದಟ್ ಒನ್ ಸೊ ದಟ್ ಯು ವೋಂಟ್ ಕಮಿಟ್ ದಟ್ ಮಿಸ್ಟೇಕ್ಸ್ ಅಗೇನ್. ಒಂದು ಅರ್ಥ ಮಾಡ್ಕೊಳ್ಳಿ, ನಮ್ಗಿರೋದು ಒಂದೇ ಲೈಫ್, ಕರೆಕ್ಟಾ? ಸೊ ಎಲ್ಲವೂ ನಾವೇ ಟ್ರೈ ಮಾಡಿ, ನಾವೇ ಮಿಸ್ಟೇಕ್ಸ್ ಮಾಡಿ, ನಾವೇ ಕರೆಕ್ಟ್ ಮಾಡ್ಕೋತೀವಿ ಅಂತಂದರೆ ನಮಗಿರೋ ಟೈಮಲ್ಲಿ ಇಟ್ ವೋಂಟ್ ಪಾಸಿಬಲ್. ಸೊ ಅದಕ್ಕೆ ಕೆಲವೊಂದ್ಸರಿ ಏನು ಮಾಡಬೇಕಾಗುತ್ತೆ, ಯು ನೀಡ್ ಟು ಲರ್ನ್ ಫ್ರಮ್ ಅದರ್ಸ್ ಮಿಸ್ಟೇಕ್ಸ್. ಸೊ ದಿಸ್ ಪಾರ್ಟ್ ವಿ ಆರ್ ಗೋಯಿಂಗ್ ಟು ರೆಡ್ಯೂಸ್. ಸೊ ಈ ಒಂದು ಮಿಸ್ಟೇಕ್ಸ್ ಪಾರ್ಟ್ ಇದೆಯಲ್ಲ ನಿಮ್ಮದು, ವಿ ಆರ್ ಗೋಯಿಂಗ್ ಟು ರೆಡ್ಯೂಸ್ ದಟ್. ದೆನ್ ಡೈಲಿ ಪ್ಲಾನಿಂಗ್ ಇರುತ್ತೆ, ಟಾರ್ಗೆಟ್ ಸೆಟ್ಟಿಂಗ್. ಐ ವಿಲ್ ಶೋ ಯು ದ ಸ್ಕೆಡ್ಯೂಲ್, ಪ್ರಾಪರ್ ಸ್ಕೆಡ್ಯೂಲ್ ಏನು ಅಂತ ನಿಮಗೆ ಈಗಲೇ ಶೋ ಮಾಡ್ತೀನಿ. ಓಕೆ. ದೆನ್ ಎಸ್ಸೆ ಆ್ಯಂಡ್ ಎಥಿಕ್ಸ್ ಸ್ಟ್ರಾಟಜಿ,
ನೋಟ್ ಮೇಕಿಂಗ್ ಸ್ಟ್ರಾಟಜಿ, ಡೆಫಿನೆಟ್ಲಿ ನಾನು ಒಂದ್ಸರಿ ನೋಟ್ಸ್ ತೋರಿಸ್ತೀನಿ ನಮ್ದು ಆ್ಯಕ್ಚುಲಿ ನಿಮಗೆ ಕ್ಲಾಸಸ್ಸಲ್ಲಿ ಕೊಡುವಂಥದ್ದು. ಯು ಗೆಟ್ ಎ ಕಂಪ್ಲೀಟ್ ಪಿಕ್ಚರ್. ದೆನ್ PBS ಸ್ಟ್ರಾಟಜಿ. ಸೊ ಇದುವರೆಗೂ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಏನು ಅಂತ, ಪ್ರಿಯಾರಿಟಿ ಬೇಸ್ಡ್ ಸ್ಟಡಿ ಅಂತ. ಅಂದರೆ ಯಾವುದೇ ಒಂದು ಎಕ್ಸಾಮ್ ಇರಲಿ, ಯಾವುದೇ ಒಂದು ಆಕ್ಟಿವಿಟಿ ಇರಲಿ, ದೇರ್ ಶುಡ್ ಬಿ ಸಮ್ ಪ್ರಿಯಾರಿಟಿ. ಕರೆಕ್ಟಾ? ಸಪೋಸ್ ಈ KS ಪ್ರಿಲಿಮ್ಸಲ್ಲಿ ಪೇಪರ್ 1 ಅಂತ ತಗೊಳ್ಳಿ, ಇಲ್ಲ ಪೇಪರ್ 2 ಅಂತ ತಗೊಳ್ಳಿ. ಸೊ ಫಸ್ಟ್ ಪ್ರಿಯಾರಿಟಿ ಯಾವುದು ಕೊಡ್ಬೇಕು ಗೊತ್ತಾ ನೀವು? ಕರೆಂಟ್ ಅಫೇರ್ಸ್. ಯಾಕೆ ಅಂತಂದ್ರೆ 40+40, ಪೇಪರ್ 1 ಅಲ್ಲಿ 40, ಪೇಪರ್ 2 ಅಲ್ಲಿ 40, ಟೋಟಲ್ 80 ಕ್ವಶನ್ಸ್ ನಿಮಗೆ ಬರೀ ಕರೆಂಟ್ ಅಫೇರ್ಸ್ ಇಂದ ಬರುತ್ತೆ. ದಟ್ ಮೀನ್ಸ್ ನೀವು ಒನ್ಸ್ ಎಲ್ಲ ಬೇಸಿಕ್ಸ್ ಎಲ್ಲ ಮುಗಿದ ಮೇಲೆ 80 ಕ್ವಶನ್ಸ್ ಕರೆಂಟ್ ಅಫೇರ್ಸ್ ಬರೋದ್ರಿಂದ ಯು ನೀಡ್ ಟು ಗಿವ್ ಎ ಪ್ರಿಯಾರಿಟಿ, ಫಸ್ಟ್ ಪ್ರಿಯಾರಿಟಿ ಫಾರ್ ಕರೆಂಟ್ ಅಫೇರ್ಸ್. ದಟ್ಸ್ ವಾಟ್ ಪ್ರಿಯಾರಿಟಿ ಬೇಸ್ಡ್ ಸ್ಟಡಿ. ನಮಗೆ 10 ಸಬ್ಜೆಕ್ಟ್ಸ್ ಇರ್ಬೋದು, ಬಟ್ ಇಂಪಾರ್ಟೆಂಟ್ ಇರೋ ಸಬ್ಜೆಕ್ಟ್ಸ್ಗೆ ಫಸ್ಟ್ ಪ್ರಿಯಾರಿಟಿ ಕೊಡಬೇಕು. ಕರೆಕ್ಟಾ? ಈಗ ನೋಡಿ, ನಾವು ಪ್ರಿಲಿಮ್ಸು ಮೇನ್ಸೇ ಪಾಸ್ ಮಾಡಿಲ್ಲ ಅಂತಂದ್ರೆ ಇಂಟರ್ವ್ಯೂಗೆ ಪ್ರಿಪೇರ್ ಆಗೋದ್ರಲ್ಲಿ ನನ್ನ ಪ್ರಕಾರ ಯಾವುದೇ ರೀತಿ ಅರ್ಥ ಇಲ್ಲ. ಯಾಕಂದ್ರೆ ಪ್ರಿಲಿಮ್ಸ್ಗೆ ಅದರದೇ ಆದ ಟೈಮ್ ಸಿಗುತ್ತೆ ಪ್ರಿಪೇರ್ ಆಗ್ಲಿಕ್ಕೆ, ಮೇನ್ಸ್ಗೆ ಸರ್ಟೆನ್ ಟೈಮ್ ಸಿಗುತ್ತೆ, ಇಂಟರ್ವ್ಯೂಗೂ ಸರ್ಟೆನ್ ಟೈಮ್ ಸಿಗುತ್ತೆ. ಸೊ ನೀವು ಪ್ರಿಲಿಮ್ಸ್ ಮುಗಿಸಿ, ದೆನ್ ಯು ಪ್ರಿಪೇರ್ ಫಾರ್ ಮೇನ್ಸ್, ದೆನ್ ಯು ಪ್ರಿಪೇರ್ ಫಾರ್ ಇಂಟರ್ವ್ಯೂ. ಅದರಲ್ಲೂ ನೀವು KPSC ಅಂತ ಬಂದಾಗ ಓಕೆ, ಪ್ರೋಸೆಸ್ ನಿಮಗೆ 2 to 3 years ನಡೆಯುತ್ತೆ, ಇಫ್ ಯು ಅಬ್ಸರ್ವ್ ದಟ್. ಸೊ ಹಾಗಾಗಿ ಒಂದೊಂದು ಸ್ಟೇಜ್ಗೆ ನಿಮಗೆ ಫೋಕಸ್ ಮಾಡಲಿಕ್ಕೆ ಯು ವಿಲ್ ಗೆಟ್ ಎನಫ್ ಟೈಮ್. ಓಕೆ, ಬಟ್ UPSC ಅಲ್ಲಿ ಹಂಗಿರಲ್ಲ. ಯು ಓನ್ಲಿ ಗೆಟ್ 2 to 2.5 months ಯಾವುದಕ್ಕೆ? ಮೈನ್ಸ್ ಪ್ರಿಪೇರ್ ಆಗಲಿಕ್ಕೆ. ಬಟ್ KPSC ಹಂಗಿಲ್ಲ. ಅಟ್ಲೀಸ್ಟ್ ಯು ಮೇ ಗೆಟ್ 6 to 7 months, ಮೋರ್ ದನ್ ಎನಫ್ ಆಕ್ಚುಲಿ ನೀವು ಇದನ್ನ ಪ್ರಿಪೇರ್ ಆಗಲಿಕ್ಕೆ. ಗಾಟ್ ಇಟ್? ಸೊ ದಿಸ್ ವಿ ಆರ್ ಗೋಯಿಂಗ್ ಟು ಹೆಲ್ಪ್ ಯು. ಮೂವಿಂಗ್ ಟು ದ ನೆಕ್ಸ್ಟ್ ಸ್ಲೈಡ್. ಎಸ್, look at the image actually. So Puneet Rajkumar ಅವರಿದ್ದಾರೆ. In which film Puneet Rajkumar played a role as an IAS officer? So ಯಾವ ಫಿಲಮ್ ಅಂತ ಗೆಸ್ ಮಾಡಿ ನೋಡೋಣ. ಐ ಥಿಂಕ್ ಮೆಜಾರಿಟಿ ವಿಲ್ ಆನ್ಸರ್. ಈವನ್ ನಾಟ್ ಓನ್ಲಿ ಈಗಿನ ಪ್ರಿಪೇರ್ ಆಗ್ತಿರೋರೇ ಅಲ್ಲ, ಆಲ್ರೆಡಿ ಸರ್ವಿಸ್ ಇಲ್ಲಿದ್ದವರು ಕೂಡ ಈ ಮೂವಿ ನೋಡಿರ್ತಾರೆ. ಈವನ್ ನಮ್ಮ ಪೇರೆಂಟ್ಸ್ ಕೂಡ ಈ ಮೂವಿ ನೋಡಿರ್ತಾರೆ. ಅಂಡ್ ಇಟ್ ಈಸ್ ವೆರಿ ಗುಡ್ ಒನ್. ಐ ಥಿಂಕ್ ನಾನು 2 to 3 times ಈ ಮೂವಿ ನೋಡಿದ್ದೀನಿ. ಇಟ್ಸ್ ವೆರಿ ಇನ್ಸ್ಪೈರಿಂಗ್ ಮೂವಿ. ಸೊ ಇಷ್ಟೆಲ್ಲ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗಿರುತ್ತೆ, ಎಸ್ ಇಟ್ ಈಸ್ ಮೂವಿ ಪೃಥ್ವಿ ಅಲ್ವಾ? ಸೊ ಸೇಮ್ ನಿಮಗೆ ಇಲ್ಲಿ ಒಂದು ಸಿವಿಲ್ ಸರ್ವಿಸಸ್, ವೆದರ್ ಇಟ್ ಈಸ್ UPSC ಆರ್ KPSC, ನಿಮಗೆ ಆಲ್ಮೋಸ್ಟ್ ಸೇಮ್ ಫಾರ್ಮೆಟ್ ಅಲ್ಲಿ ಯುವರ್ ಡೇ ವಿಲ್ ಬಿ ದೇರ್. ಓಕೆ, ಅಫ್ಕೋರ್ಸ್ ಇಟ್ ಈಸ್ ಮೂವಿ, ಸಮ್ ಐ ಥಿಂಕ್ ಸ್ವಲ್ಪ ಚೇಂಜ್ ಆಗುತ್ತೆ, ದೇರ್ ಇಸ್ ನೋ ಡೌಟ್ ಇನ್ ದಟ್. ಈವನ್ ಐ ಹ್ಯಾವ್ ಸೀನ್ ಮೈ ಜೂನಿಯರ್ಸ್ ಆಗಲಿ, ನನ್ನ ಸ್ಟೂಡೆಂಟ್ಸ್ನ ನೋಡಿದ್ದೀನಿ. ಸೊ ದೇ ಕೋರಿಲೇಟ್ ವಿತ್ ದ ಜಾಬ್. ಆ್ಯಕ್ಚುಲಿ ಈ ಮೂವಿಗೂ ಕೋರಿಲೇಟ್ ಮಾಡ್ತಾರೆ. ಓಕೆ, ಡೆಫಿನೆಟ್ಲಿ ನಿಮಗೆ ಸರ್ವಿಸ್ ಟು ಸೊಸೈಟಿ, ಡೆಫಿನೆಟ್ಲಿ ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ. ಡಿಸಿಪ್ಲಿನ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಇನ್ ಪರ್ಸನಲ್ ಲೈಫ್ ಕೂಡ. ಸೊ ಎವ್ರಿ ಡೇ ಯು ನೀಡ್ ಟು ವೇಕ್ ಅಪ್ ಅಟ್ ಸರ್ಟೈನ್ ಟೈಮ್, ಯು ನೀಡ್ ಟು ವಿಸಿಟ್ ದ ಆಫೀಸ್. ಸೊ ಫೀಲ್ಡ್ ವಿಸಿಟ್ ಮಾಡಬೇಕಾಗುತ್ತೆ, ಅಲ್ಲೊಂದು ಪ್ರಾಬ್ಲಮ್ಸ್ ಬರುತ್ತೆ, ಅದನ್ನು ಸಾಲ್ವ್ ಮಾಡಬೇಕಾಗುತ್ತೆ, ಯಾವುದೋ ಒಂದು ಪ್ರಾಜೆಕ್ಟ್ ಅಪ್ರೂವಲ್ ಕೊಡಬೇಕಾಗುತ್ತೆ. ಸೊ ಎವ್ರಿ ಡೇ ನಿಮಗೊಂದು ಡಿಸಿಪ್ಲಿನ್, ರೆಸ್ಪಾನ್ಸಿಬಿಲಿಟಿ ಅನ್ನೋದು ಬಿಲ್ಡ್ ಆಗುತ್ತೆ. ಅಂಡ್ ಎಸ್, ಇಟ್ ವಿಲ್ ಗಿವ್ ಯು ದ ಎಕನಾಮಿಕ್ ಸ್ಟೆಬಿಲಿಟಿ ಆಗಲಿ, ಸೋಷಿಯಲ್ ಸ್ಟೇಟಸ್ ಆಗಲಿ, ರೈಟ್? ಆ್ಯಂಡ್ ಯು ಕ್ಯಾನ್ ಸೇ ಈವನ್ ಫ್ರೆಂಡ್ಸ್ ಆಗಲಿ, ಫ್ಯಾಮಿಲಿಯಿಂದ ಕೂಡ ನಿಮಗೆ ಗೊತ್ತಿಲ್ದಿರ ಸರ್ಟನ್ ರೆಸ್ಪೆಕ್ಟ್ ಅನ್ನೋದು ಬಿಲ್ಡ್ ಆಗುತ್ತೆ. ದಟ್ಸ್ ಹೌ ಜಾಬ್ ಇಟ್ ಈಸ್. ಆ್ಯಂಡ್ ಜಾಬ್ ಆಲ್ಸೋ ವೆರಿ ಗುಡ್ ಆ್ಯಕ್ಚುಲಿ, ರೈಟ್? ಬಟ್ ಇದೆಲ್ಲ ನೀವು ಜಾಬ್ಗೆ ಹೋದ್ಮೇಲೆ, ಎಕ್ಸಾಮ್ ಕ್ಲಿಯರ್ ಮಾಡಿ ಟ್ರೈನಿಂಗ್ ಮುಗಿಸಿದ ಮೇಲೆ ದೀಸ್ ಥಿಂಗ್ಸ್ ವಿಲ್ ಬಿ ದೇರ್. ಅಂದರೆ ನಾವು ಇಲ್ಲಿ ನಿಮಗೆ ಇದನ್ನ ಟೀಚ್ ಮಾಡಲ್ಲ. ಓಕೆ, ಇದನ್ನ ನಿಮಗೆ ನಾನು ಆಲ್ರೆಡಿ ಫೋಟೋದಲ್ಲಿ ತೋರಿಸ್ದೆ. ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮೈಸೂರು, ದೇ ವಿಲ್ ಟೀಚ್ ಯು. ನಮ್ಮ ರೆಸ್ಪಾನ್ಸಿಬಿಲಿಟಿ ಆಸ್ ಎ ಗೈಡೆನ್ಸ್ ಟೀಮ್ ಈಸ್ ಹೆಲ್ಪ್ ಟು ಕ್ಲಿಯರ್ ದ ಪ್ರಿಲಿಮ್ಸ್, ಮೇನ್ಸ್ ಅಂಡ್ ಇಂಟರ್ವ್ಯೂ ಸ್ಟೇಜ್. ಸೊ ಇದಕ್ಕೇನು ಬೇಕಲ್ಲ, ದಟ್ಸ್ ವಿ ಆರ್ ಗೋಯಿಂಗ್ ಟು ಪ್ರೊವೈಡ್ ಯು. ಐ ಹೋಪ್ ಯು ಅಂಡರ್ಸ್ಟುಡ್. ಎಸ್, ಮೂವಿಂಗ್ ಟು ದ ನೆಕ್ಸ್ಟ್ ಒನ್. ಇಲ್ಲಿ ನೋಡಿ, KPSC KS ಪ್ರಿಲಿಮ್ಸ್ ಎಕ್ಸಾಮಿನೇಷನ್. ಸೊ ಇದು ಹೇಗೆ ಅಂತಂದರೆ, ಸಪೋಸ್ ನೀವು ಯಾರೋ ಒಬ್ಬರನ್ನ ಇಷ್ಟಪಡ್ತಿದ್ದೀರಾ ಅಂದ್ಕೊಳ್ಳಿ. ಓಕೆ, ಯು ಆರ್ ಲವಿಂಗ್ ಆರ್ ಯಾರೋ ಒಬ್ಬರನ್ನ ಇಷ್ಟಪಡ್ತಿದ್ದೀರಾ, ಸಮ್ ಪರ್ಸನ್. ಫಸ್ಟ್ ಥಿಂಗ್ ಏನು ಹೇಳೋದ್ರ ಬಗ್ಗೆ, ಸೊ ವಿ ಹ್ಯಾವ್ ಟು ನೋ ಅಬೌಟ್ ದ ಪರ್ಸನ್, ರೈಟ್? ಅವರ ಹೆಸರಿಂದ ಹಿಡಿದು, ರೈಟ್, ಅವರ ಊರು ಯಾವುದು, ರೈಟ್, ಅವ್ರಿಗೆ ಯಾವ ಕಲರ್ ಇಷ್ಟ, ರೈಟ್, ಯಾವ ಡ್ರೆಸ್ ಇಷ್ಟ, ರೈಟ್? ಆ್ಯಂಡ್ ಈವನ್ their caste, their religion,
ಅವ್ರ ಸಿಬ್ಲಿಂಗ್ಸ್. ಸೊ ಈ ಥರ ಪ್ರತಿಯೊಂದು ತಿಳ್ಕೊತೀವಿ, ರೈಟ್? ಬಿಕಾಸ್ ಒನ್ಸ್ ಯು ನೋ ದೆಮ್ ಕಂಪ್ಲೀಟ್ಲಿ ಯು ಕ್ಯಾನ್ ಈಸಿಲಿ ಕನ್ವಿನ್ಸ್ ದೆಮ್, ರೈಟ್? ನೀವು ಒಂದು ಮ್ಯಾರೇಜ್ ಪ್ರಪೋಸಲ್ಗಾಗಲಿ, ರೈಟ್, ಈ ಥರ ಹೋದಾಗ ಈವನ್ ತಂದೆ ತಾಯಿ ಕೂಡ ಸೇಮ್ ನೋಡ್ತಾರೆ. ಐ ಮೀನ್ ಬರೀ ಹುಡುಗ ಹುಡುಗಿ ಅಂತಾನೆ ಹೇಳ್ತಿಲ್ಲ. ಸೊ ಇಲ್ಲಿ ಪಾಯಿಂಟ್ ಏನು ಅಂತಂದ್ರೆ, ಸೊ ಯು ನೀಡ್ ಟು ನೋ ಇನ್ ಡೀಟೇಲ್ ಅಬೌಟ್ KPSC ಎಕ್ಸಾಮ್. ಇಲ್ಲಿ ಎಕ್ಸಾಮ್ ಕ್ಲಿಯರ್ ಮಾಡ್ತಿರೋದ್ರಿಂದ ಈ ರೇಂಜಿಗೆ ನೀವು ರಿಸರ್ಚ್ ಮಾಡಿರಬೇಕು, ರೈಟ್? ಸೊ ನಮಗೆ ರಿಸರ್ಚ್ ಮಾಡಲಿಕ್ಕೆ ನಮ್ಮ ಹತ್ರ ಇರುವಂತಹ ಡೀಟೇಲ್ಸ್ ಏನು ಹೇಳಿ? PYQ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಂತ ಹೇಳ್ತೀವಿ. ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಂತ ಏನು ಹೇಳ್ತೀವಲ್ಲ, ಅದರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ನೋಡಬೇಕು, ರೈಟ್? ಸೊ ನಿಮಗೆ ಕ್ಲಾಸಸ್ ಅಲ್ಲಿ ಫಸ್ಟ್ ಇದನ್ನ ಕೊಡ್ತೀವಿ, ಎವ್ರಿ ಸಬ್ಜೆಕ್ಟ್. ಲಾಸ್ಟ್ ಆಲ್ಮೋಸ್ಟ್ ಒಂದು 5 ಎಕ್ಸಾಮ್ಸ್ ಆಗಿದೆ ಅನ್ಸುತ್ತೆ, ರೈಟ್? 5 ಎಕ್ಸಾಮ್ಸ್ಗೂ ನಿಮಗೆ ಪ್ರೊವೈಡ್ ಮಾಡಲಾಗುತ್ತೆ. ಸೊ ಇದು ನಿಮಗೆ ಪೇಪರ್ 1, ಪೇಪರ್ 2 ಎರಡಕ್ಕೂ ಕೊಡಲಾಗುತ್ತೆ. ನೋಡಿ, ಪೇಪರ್ 1 ಅಂತ ಬಂದಾಗ ಕೋರ್ GS ಇರುತ್ತೆ, ಹಿಸ್ಟ್ರಿ, ಪಾಲಿಟಿ, ಗ್ಲೋಬಲ್ ಇಶ್ಯೂಸ್. ಪೇಪರ್ 2 ಅಂತ ಬಂದಾಗ ಸ್ಟೇಟ್ ಸ್ಕೀಮ್ಸ್ ಆಗಿರ್ಬೋದು, ಸೈನ್ಸು, ಮೆಂಟಲ್ ಎಬಿಲಿಟಿ, ನ್ಯೂಮರಸಿ, ಈ ಥರ ಇರುತ್ತೆ. ಆ್ಯಂಡ್ ಕ್ಲಾಸಸ್ ನಿಮಗೆ ಅಫಿಷಿಯಲ್ ಸಿಲೆಬಸ್ ಕಾಂಪ್ಲಿಯನ್ಸ್, ಸಿಲೆಬಸ್ ಎಲ್ಲ ಏನೇನಿದೆಯೋ ಅದೆಲ್ಲ ಕಂಪ್ಲೀಟ್ ಆಗಿ ಮಾಡ್ಕೊಡ್ತೀವಿ, ನೋ ಡೌಟ್ ಅಬೌಟ್ ದ್ಯಾಟ್. ಸೆಕೆಂಡ್, ಎಕ್ಸಾಮ್ ಡ್ಯೂರೇಷನ್ ಕನ್ಸ್ಟೆಂಟ್ಸ್. ಸೊ ಇಲ್ಲಿ ಒಂದು ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ಸಪೋಸ್ ಪರ್ಸನ್ A, ಪರ್ಸನ್ B ಇದ್ದಾರೆ, ಓಕೆ? ಪರ್ಸನ್ A ಅಂಡ್ ಪರ್ಸನ್ B ಇದ್ದಾರೆ. ದೇ ನೀಡ್ ಟು ರನ್ 10 ಕಿಲೋಮೀಟರ್ ಮ್ಯಾರಥಾನ್. 10 ಕಿಲೋಮೀಟರ್ ಮ್ಯಾರಥಾನ್ ಅವರ ಟಾರ್ಗೆಟ್ ಇದೆ ಅಷ್ಟೇ. ಸೊ ಅದು ಬಿಟ್ಟರೆ ಏನು ಕನ್ಸ್ಟೆಂಟ್ಸ್ ಆಗಲಿ, ಯಾವುದೇ ಒಂಥರ ಅಡೆತಡೆ ಆಗಲಿ, ನಿರ್ಬಂಧಗಳಲ್ಲೋದು ಇಲ್ಲ. ಸೊ ಎ ಏನು ಮಾಡ್ತಾನೆ, ವಿತಿನ್ 1 hour ಅಲ್ಲಿ ಇಲ್ಲಿ ರೀಚ್ ಆಗ್ತಾನೆ. ಅದೇ ಬಿ ಮೇ ಬಿ 1 day ತಗೋಬಹುದು. ಬೋತ್ ಆರ್ ಕರೆಕ್ಟ್. ಸೊ ಅವ್ರಿಗೆ ಏನು ಹೇಳಿರೋದು, 10 ಕಿಲೋಮೀಟರ್ ನೀವು ಕಂಪ್ಲೀಟ್ ಮಾಡಬೇಕು ಅಂತ. ದಿಸ್ ಈಸ್ ಫೈನ್. ಬಟ್ ನಿಮಗೆ ಒಂದು ಕನ್ಸ್ಟೆಂಟ್ಸ್ ಅಂತ ಬಂದಾಗ, ನಿರ್ಬಂಧನೆಗಳು, ಇತಿಮಿತಿಗಳು ಅಂತ ಹಾಕಿದಾಗ, ದಟ್ ಈಸ್ ಟೈಮ್ ಕನ್ಸ್ಟೆಂಟ್ಸ್. ಎಕ್ಸಾಮ್ ಅಂತ ಬಂದಾಗ ಟೈಮ್ ಕನ್ಸ್ಟೆಂಟ್ಸ್ ಇರುತ್ತೆ. 2 hours ಅಲ್ಲಿ ಪ್ರಿಲಿಮ್ಸ್ ಅಲ್ಲಿ ಎಲ್ಲ ಕ್ವಶನ್ಸ್ ಆನ್ಸರ್ ಮಾಡಬೇಕು. 3 hours ಅಲ್ಲಿ ಆಲ್ಮೋಸ್ಟ್ ನೀವು ಒಂದು 50 to 100 pages ಬರಿಬೇಕಾಗುತ್ತೆ, ಆನ್ಸರ್ ರೈಟಿಂಗ್ ಮಾಡಬೇಕಾಗುತ್ತೆ, ರೈಟ್? ಇಂಟರ್ವ್ಯೂ ಅಲ್ಲಿ 30 minutes ಅಲ್ಲಿ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ನೋಡಬೇಕಾಗುತ್ತೆ. ಸೊ ಈ ಒಂದು ಡ್ಯೂರೇಷನ್ ಕನ್ಸ್ಟೆಂಟ್ಸ್ ಇದೆಯಲ್ಲ, ಆ ಒಂದು ಪ್ರೋಸೆಸ್ನ ನೀವು ಹೆಂಗೆ ಟ್ಯಾಕಲ್ ಮಾಡಬೇಕು, ಈ ಒಂದು ಪ್ರೋಸೆಸ್ನ ನೀವು ಹೇಗೆ ಈಸಿಯಾಗಿ ಪಾಸ್ ಮಾಡಬೇಕು ಅಂತಂದ್ರೆ, ವಿ ಆರ್ ಗೋಯಿಂಗ್ ಟು ಹೆಲ್ಪ್ ಯು ವಿತ್ ದಟ್. ಎನಿವೇ ನಾವು ಕೂಡ ಅದನ್ನೇ ಮಾಡಿರೋದು, ರೈಟ್? ಸಿನ್ಸ್ ಫ್ರಮ್ 8 years ವೇರಿಯಸ್ ಎಕ್ಸಾಮ್ಸ್ ಅಲ್ಲಿ ವಿ ಹ್ಯಾವ್ ಫೇಸ್ಡ್ ದಟ್. ಸೊ ವಿ ವಿಲ್ ಹೆಲ್ಪ್ ಯು ವಿತ್ ದಟ್. ಫೈನ್. ನೆಕ್ಸ್ಟ್, ಮಾರ್ಕಿಂಗ್ ಅಂಡ್ ನೆಗೆಟಿವ್. ಅಂದ್ರೆ ನಿಮಗೆ ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ ಪ್ರಿಲಿಮ್ಸ್ ಅಲ್ಲಿ, ರೈಟ್? 1/4 ಇರೋದ್ರಿಂದ ಯು ನೀಡ್ ಟು ಬಿ ವೆರಿ ಕಾಶಿಯಸ್, ರೈಟ್? ನೆಕ್ಸ್ಟ್, ಇಂಪಾರ್ಟೆಂಟ್ ಸ್ಟ್ರಾಟಜಿಕ್ ಇನ್ಸ್ಟ್ರಕ್ಷನ್ಸ್. ಇದನ್ನು ನಿಮಗೆ ಕ್ಲಾಸಲ್ಲಿ ಹೇಳ್ತೀವಿ. ಸೊ ಇಲ್ಲಿ ಡಿಸ್ಕಸ್ ಮಾಡೋದ್ರಲ್ಲಿ ಒಂದು ಅರ್ಥ ಏನಿಲ್ಲ. ವಿ ಆರ್ ಗೋಯಿಂಗ್ ಟು ಡೀಲ್ ದೀಸ್ ಇನ್ಸ್ಟ್ರಕ್ಷನ್ಸ್ ಇನ್ ದ ಕ್ಲಾಸಸ್, ರೈಟ್? ನೆಕ್ಸ್ಟ್, ಸಿಲೆಬಸ್ನ ಡಿಕೋಡ್ ಮಾಡೋಣ ಬನ್ನಿ. KS ಪ್ರಿಲಿಮ್ಸ್ ಸಿಲೆಬಸ್ ಅಂತ ಬಂದಾಗ ಫಸ್ಟ್ ಕರೆಂಟ್ ಅಫೇರ್ಸ್. ನಾನು ಇಲ್ಲೂ ಕೂಡ ನಿಮಗೆ ಪ್ರಿಯಾರಿಟಿ ಬೇಸಿಸ್ ಮೇಲೆ ಕೊಟ್ಟಿದ್ದೀನಿ. PBS ನಿಮಗೆ ಎಲ್ಲಿ ಕ್ವಶನ್ಸ್ ಜಾಸ್ತಿ ಕೇಳ್ತಿದ್ದಾರೆ, ಕರೆಂಟ್ ಅಫೇರ್ಸ್ ಆಲ್ಮೋಸ್ಟ್ 40 questions ಫ್ರಮ್ ಪೇಪರ್ 1, 40 questions ಫ್ರಮ್ ಪೇಪರ್ 2. ನೆಕ್ಸ್ಟ್, ಹಿಸ್ಟ್ರಿ ಆಫ್ ಕರ್ನಾಟಕ ಅಂಡ್ ಇಂಡಿಯಾ. ಸೊ ಆಲ್ಮೋಸ್ಟ್ ನಿಮಗೆ ಹಿಸ್ಟ್ರಿ, ಏನ್ಷಿಯಂಟ್, ಮೆಡಿವಲ್ ಅಂಡ್ ಮಾಡರ್ನ್ ಮೂರನ್ನು ಕೂಡ ನಿಮಗೆ ಕ್ಲಾಸಸ್ ಅಲ್ಲಿ ಕವರ್ ಮಾಡಲಾಗುತ್ತೆ. ಇಂಡಿಯನ್ ಪಾಲಿಟಿ, ಕಾನ್ಸ್ಟಿಟ್ಯೂಷನ್ ಅಂಡ್ ಗವರ್ನೆನ್ಸ್, ಸಂವಿಧಾನ ಅಂತ ಏನು ಹೇಳ್ತೀವಿ. ಇಂಡಿಯನ್ ಎಕಾನಮಿ, ಅರ್ಥವ್ಯವಸ್ಥೆ ಆಗಲಿ, ಜಿಯೋಗ್ರಫಿ, ಭೂಗೋಳಶಾಸ್ತ್ರ, ಎಕಾಲಜಿ ಅಂಡ್ ಎನ್ವಿರಾನ್ಮೆಂಟ್, ಪರಿಸರ ಅಂಡ್ ಬಯೋಡೈವರ್ಸಿಟಿ ಆಗಲಿ, ಇದು ನಿಮಗೆ ಪೇಪರ್ 1 ಅಲ್ಲಿ ಕವರ್ ಆಗುತ್ತೆ. ಪೇಪರ್ 2 ಅಲ್ಲಿ ಬನ್ನಿ, ಸೇಮ್ ಕರೆಂಟ್ ಅಫೇರ್ಸ್, ಸ್ಟೇಟ್ ಲೆವೆಲ್ ಅಂಡ್ ಲೋಕಲ್. ಅದರಲ್ಲೂ ಇಂಪಾರ್ಟೆಂಟ್ ಆಗಿ ಗೌರ್ಮೆಂಟ್ ಸ್ಕೀಮ್ಸ್ ಆಗಿರ್ಬೋದು, ಬಜೆಟ್ ಆಗಿರ್ಬೋದು, ಸರ್ವೆ ಆಗಿರ್ಬೋದು, ರೈಟ್? ದೆನ್ ಜನರಲ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಇಲ್ಲಿ ನಿಮಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಸಪರೇಟ್, ಜನರಲ್ ಸೈನ್ಸ್ ದಟ್ ಮೀನ್ಸ್ ಬೇಸಿಕ್ ಸೈನ್ಸ್. ಆಕ್ಚುಲಿ UPSC ಅಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಮೇಲೆ ತುಂಬಾ ಫೋಕಸ್ ಇರುತ್ತೆ, ಈವನ್ 90% ಅಂತ ಕೂಡ ಹೇಳ್ಬೋದು. ಬಟ್ ನಾವು KPSC ಅಂತ ಬಂದಾಗ ಯು ನೀಡ್ ಟು ಫೋಕಸ್. ಈ ಒಂದು ಶಿಫ್ಟ್ ಅನ್ನೋದು ಈ ಕಡೆ ಚೇಂಜ್ ಆಗುತ್ತೆ. ಆಲ್ಮೋಸ್ಟ್ 80%, 80 to 85% ನಿಮಗೆ ಜನರಲ್ ಸೈನ್ಸ್ ಕ್ವಶನ್ಸ್ ಇರ್ತವೆ. ಅಂಡ್ ಯು ನೀಡ್ ಟು ಬ್ಯಾಲೆನ್ಸ್ ಬೋತ್. ಸೊ ವಿ ವಿಲ್ ಹೆಲ್ಪ್ ಯು ವಿತ್ ದಟ್. ದೆನ್ ಜನರಲ್ ಮೆಂಟಲ್ ಎಬಿಲಿಟಿ ಅಂಡ್ ಲಾಜಿಕಲ್ ರೀಸನಿಂಗ್, ಅನಾಲಿಟಿಕಲ್ ಎಬಿಲಿಟಿ, ಬೇಸಿಕ್ ನ್ಯೂಮರಸಿ. ಸೊ ಎಲ್ಲವೂ ಇದ್ರಲ್ಲಿ ಕ್ವಾಂಟಮ್ ರೀಸನಿಂಗ್ ಅಲ್ಲೇ ಬರುತ್ತೆ.
ಡೇಟಾ ಇಂಟರ್ಪ್ರಿಟೇಷನ್. ಸೊ ಇವೆಲ್ಲ ಒಂದೇ ಕ್ಯಾಟಗರಿಯಲ್ಲಿ ಬರುತ್ತೆ. ಓಕೆ, ಕ್ವಾಂಟ್ ಅಂಡ್ ರೀಸನ್. ದಿಸ್ ಈಸ್ ದ ಡೀಟೇಲ್ ಸಿಲೆಬಸ್. ಸೊ ಅಂಡ್ ವಿ ಹ್ಯಾವ್ ಅಬ್ಸರ್ವ್ಡ್ PYQs. ಆಕ್ಚುಲಿ 2024 ನಿಮ್ಗೆ ಹೇಳಿದೆ, 2024ಕ್ಕಿಂತ ಮುಂಚೆ ಒಂಥರ ಇದೆ, ಈಗ ಚೇಂಜ್ ಆಗಿದೆ ಅನ್ನೋ ಒಂದು ಪ್ಯಾಟರ್ನ್ ನಿಮಗೆ ಹೇಳಿದೆ. ರೈಟ್, ಇಲ್ಲಿ ಏನಾಗಿದೆ ಅಂತಂದ್ರೆ ದೇ ಆರ್ ಶಿಫ್ಟಿಂಗ್ KPSC ಟುವರ್ಡ್ಸ್ UPSC. ಸೊ UPSC ಲೆವೆಲ್ ಕ್ವಶನ್ಸ್ ಬರ್ತಿದೆ. ಆಕ್ಚುಲಿ ನೀವು 2024 ಪೇಪರ್ ಅಟೆಂಡ್ ಮಾಡಿದ್ರೆ ಗೊತ್ತಾಗುತ್ತೆ, ಅದರ್ವೈಸ್ ಯು ಕ್ಯಾನ್ ಚೆಕ್ ಇಟ್ ಔಟ್. ನಮ್ಮ 2025 ಪೇಪರ್ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಹಾಕಿದೀವಿ. ಒಂದ್ಸರಿ ನೋಡಿ ಎಕ್ಸಾಮ್ ಬರೆಯೋಕ್ಕಿಂತ ಮುಂಚೆ ಆಕ್ಚುಲಿ ನಿಮ್ಗೆ ಗೊತ್ತಾಗುತ್ತೆ ಯಾವ ಲೆವೆಲ್ ಕ್ವಶನ್ಸ್ ಬರ್ತಿದೆ ಅಂತ. ರೈಟ್, ದಟ್ಸ್ ವೈ ನಮ್ಮ ಪ್ರಿಪರೇಷನ್ ಕೂಡ ಅದೇ ಲೆವೆಲ್, ಅದೇ ಸ್ಟೇಜಲ್ಲಿ ಇರಬೇಕಾಗುತ್ತೆ ಅಲ್ವಾ? ಫೈನ್. ಸೊ ಇಲ್ಲಿವರೆಗೂ ನೀವು ಸಿಲೆಬಸ್ ನೋಡಿದ್ರಿ. ಸರ್, ಈ ಸಿಲೆಬಸ್ನ ನಿಮಗೆ ಟೀಚ್ ಮಾಡಲಿಕ್ಕೆ ಯಾರ್ಯಾರು ಇದ್ದಾರೆ? ಎಸ್, ದಟ್ ಈಸ್ ದ ಫ್ಯಾಕಲ್ಟಿ. ಸೊ ಇಲ್ಲಿ ನಿಮಗೆ ಫ್ಯಾಕಲ್ಟಿ ನಾವೇನು ಮಾಡಿದ್ದೀವಿ ಅಂತಂದರೆ, ಪ್ರೆಸೆಂಟ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆ್ಯಂಡ್ ಒನ್ ಮೋರ್ ಪರ್ಸನ್ ಬ್ಯಾಂಕ್ ಮ್ಯಾನೇಜರ್, IFS ಆಫೀಸರ್ಸ್ ಆ್ಯಂಡ್ UPSC ಇಂಟರ್ವ್ಯೂವರೆಗೂ ಹೋಗಿರೋರು, KPSC UPSC ಇಂಟರ್ವ್ಯೂವರೆಗೂ ಹೋಗಿದಾರಲ್ಲ, ಅವ್ರ ಹತ್ರ ನಿಮ್ಗೆ ಏನು ಮಾಡಿದ್ದೀವಿ, ಕ್ಲಾಸಸ್ ಆಲ್ರೆಡಿ ಮಾಡಿಸಿದ್ದೀವಿ. ಅಂಡ್ ನೋಟ್ ಡೌನ್, ಇಟ್ ಈಸ್ ಅ ರೆಕಾರ್ಡೆಡ್. ನಿಮಗೆ ಲೈವ್ ಇರೋದಿಲ್ಲ ಯಾವುದೇ. ಇವು ಬೇಸಿಕ್ ಲೆವೆಲ್ 1 ಅಂತ ಹೇಳ್ತೀನಿ ಇದನ್ನ. ನಿಮಗೆ ಲೆವೆಲ್ 1, 2, 3 ಅಂತ ಬರುತ್ತೆ. ಲೆವೆಲ್ 1 ಈಸ್ ಕಂಪ್ಲೀಟ್ಲಿ ಬೇಸಿಕ್ ಕ್ಲಾಸಸ್. ಓಕೆ, ಇದನ್ನ ನಿಮಗೆ ರೆಕಾರ್ಡೆಡ್ ಪ್ರೊವೈಡ್ ಮಾಡಲಾಗುತ್ತೆ. ಐಲ್ ಟೆಲ್ ಯು ಇನ್ ಶೆಡ್ಯೂಲ್ ಅಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಐ ವಿಲ್ ಗೋಯಿಂಗ್ ಟು ಹೆಲ್ಪ್ ಯು. ಈ ಒಂದು ಕೋರ್ಸ್ನ ಹೇಗೆ ನಾವು ಯುಟಿಲೈಸ್ ಮಾಡಬೇಕು ಅಂತ ಒಂದು ಸ್ಟ್ರಕ್ಚರ್ ಅನ್ನೋದು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇದರಲ್ಲಿ ನಿಮಗೆ ಪಾಠ ಮಾಡಿರೋರು ದೀಸ್ ಆರ್ ದ ಫ್ಯಾಕಲ್ಟಿ. ಸೊ ಪ್ರೆಸೆಂಟ್ಲಿ ದೇ ಆರ್ ವರ್ಕಿಂಗ್. ಸೊ ಅವರು ಇಲ್ಲಿ ಬಂದು ಲೈವ್ ಅಲ್ಲಿ ಮಾಡಲಿಕ್ಕೆ ದೇ ಡೋಂಟ್ ಹ್ಯಾವ್ ದ ಟೈಮ್ ಅಂಡ್ ಆಲ್. ದಟ್ಸ್ ವೈ ವಿ ಮೇಡ್ ಎ ರೆಕಾರ್ಡೆಡ್. ಸೊ ರೆಕಾರ್ಡೆಡ್ ಸೆಷನ್ ಮಾಡಿ ವಿ ವಿಲ್ ಪ್ರೊವೈಡ್ ಯು ದೋಸ್ ವಿಡಿಯೋಸ್. ರೈಟ್. ಸೊ ಇಲ್ಲಿ ಯಾಕೆ ಅಂತ ಹೇಳ್ತಿದ್ದೀನಿ ಅಂತಂದ್ರೆ, ನಿಮಗೆ ಸಪೋಸ್ ಲೆಟ್ಸ್ ಎ ಪ್ರಿಯಾಂಬಲ್ ಅಂತ ತಗೊಳ್ಳಿ, ಪೀಠಿಕೆ ಅಂತ ಏನು ಹೇಳ್ತೀವಲ್ಲ, ಸಂವಿಧಾನದ ಪೀಠಿಕೆ. ಇದನ್ನ ನಮಗೆ ಕೋಚಿಂಗ್ ಕ್ಲಾಸಸ್ ನಾನು ಸ್ಟಡಿ ಮಾಡಿದಾಗ ಆಲ್ಮೋಸ್ಟ್ 4 to 5 hours ಬರೀ ಪ್ರಿಯಾಂಬಲ್ ಮೇಲೆ ಪಾಠ ಮಾಡಿದರು. ಓಕೆ, ಆ್ಯಂಡ್ ನಿಮಗೆ ಈ ಒಂದು ಕ್ಲಾಸಸ್ ಅಲ್ಲಿ ಇಟ್ ಈಸ್ ರಿಸಲ್ಟ್ ಓರಿಯೆಂಟೆಡ್. ನಿಮಗೆ ಓನ್ಲಿ 30 minutes ಅಲ್ಲಿ ಯು ಆರ್ ಗೋಯಿಂಗ್ ಟು ಫಿನಿಶ್ ದ ಎಂಟೈರ್ ಪ್ರಿಯಾಂಬಲ್. ಓಕೆ, ಯಾಕೆ ಅಂತಂದ್ರೆ ಇಟ್ ಈಸ್ ರಿಸಲ್ಟ್ ಓರಿಯೆಂಟೆಡ್. ನಿಮಗೆ ಇದೇ ಪಾಯಿಂಟ್ಸ್ ಅಲ್ಲಿ ಎಕ್ಸಾಮ್ಸ್ ಅಲ್ಲಿ ಕೇಳುವಂಥದ್ದು. ಇಫ್ ಯು ಲುಕ್ ಅಟ್ ದ PYQ ಕ್ವಶನ್ಸ್ ಆಗಿರಲಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ದೇರ್ ಆರ್ ಸರ್ಟೆನ್ ಸೆಕ್ಷನ್ಸ್ ಅಲ್ಲಿ ರಿಪೀಟೆಡ್ ಆಗಿ ಕ್ವಶನ್ಸ್ ಬರ್ತಿರುತ್ತೆ. ಸೊ ಕೆಲವರು ಇದನ್ನ ಹೈ ಯೀಲ್ಡಿಂಗ್ ಟಾಪಿಕ್ಸ್ ಅಂತ ಹೇಳ್ತಾರೆ, ಬಟ್ ನಾನು ಇದನ್ನ ಪ್ರಿಯಾರಿಟಿ ಬೇಸ್ಡ್ ಸ್ಟಡಿ ಪ್ರಕಾರ ಓದಿದ್ದೆ. ಸಿ, ಏನೇ ಆದ್ರೂ ದ ಹೋಲ್ ಪಾಯಿಂಟ್ ಈಸ್ ವಿ ನೀಡ್ ಟು ಕ್ಲಿಯರ್ ದ KAS ಎಕ್ಸಾಮ್. ದಟ್ ಈಸ್ ದ ಪಾಯಿಂಟ್. ಅಂಡ್ ಬಿಕಮ್ AC, DYSP, ತಹಶೀಲ್ದಾರ್ ಆಗಿರ್ಬೋದು, ಅಂಡ್ ಗ್ರೂಪ್ B, ಅದರ್ ಗ್ರೂಪ್ B ಸರ್ವಿಸಸ್ ಆಗಿ ಯಾವುದೇ ಆಗಿರಲಿ, ಮೈ ಅಂಡ್ ಮೈ ಎಂಟೈರ್ ಟೀಮ್ ಅಂಡ್ ಆಲ್ಸೋ ಯುವರ್ಸ್ ಮೋಟಿವ್ ಏನು ಅಂತಂದ್ರೆ ಟು ಕ್ಲಿಯರ್ ದ ಎಕ್ಸಾಮ್. ರೈಟ್. ನೆಕ್ಸ್ಟ್, ಸೊ ಇಲ್ಲಿವರೆಗೂ ನೀವು ಸಿಲೆಬಸ್ ನೋಡಿದ್ರಿ, ಫ್ಯಾಕಲ್ಟಿ ಬಗ್ಗೆ ತಿಳ್ಕೊಂಡ್ರಿ. ದೆನ್ ಕಮ್ ಟು ಬುಕ್ ಲಿಸ್ಟ್. ಸರ್, ಯಾವ್ಯಾವ ಬುಕ್ಸ್ ಬೇಕು ಅಂತ. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್, ಇದು ಸರ್ಟೈನ್ ಬುಕ್ ಅಂತ ಒಂದೇ ಬುಕ್ಕಿಂದ ಓದಿ ನೀವು ಎಕ್ಸಾಮ್ ಕ್ಲಿಯರ್ ಮಾಡ್ತೀನಿ ಅಂತಂದ್ರೆ ದಟ್ ಈಸ್ ಎ ಬಿಗ್ಗೆಸ್ಟ್ ಮಿತ್ ಆಕ್ಚುಲಿ. ಓಕೆ, ಒಂದೇ ಬುಕ್ಕಿಂದ ನಿಮಗೆ ಎಕ್ಸಾಮ್ ಕ್ಲಿಯರ್ ಮಾಡಲಿಕ್ಕೆ ತುಂಬಾ ಕಷ್ಟ ಇರುತ್ತೆ. ರೈಟ್. ಅದ್ರ ಜೊತೆಗೆ ಈಗ ಎಕ್ಸಾಮ್ಸ್ ಎಲ್ಲ ತುಂಬಾ ಡೈವರ್ಸಿಫೈ ಅಲ್ಲಿ ಕೇಳ್ತಿದ್ದಾರೆ. ಸೊ ಹಾಗಾಗಿ ನಾವೇನ್ ಮಾಡಿದೀವಿ ಅಂತಂದ್ರೆ ವಿ ಗಿವೆನ್ ದ 2 resources. Right. At the same time, we will provide you our notes also. We will recommend which is the standard book. Suppose ancient and medieval ಅಂತಂದ್ರೆ, ಸೊ ನಾವು ಕೂಡ ಇದೇ ಬುಕ್ಸೇ ಓದಿರೋದು, ಲೂಸೆಂಟ್ GK ಬುಕ್ ಅಂಡ್ ಇನ್ವೈಸ್ PBS ನೋಟ್ಸ್, ಪ್ರಿಯಾರಿಟಿ ಬೇಸ್ಡ್ ಸ್ಟಡಿ ನೋಟ್ಸ್. ಇದು ನಿಮಗೆ ಶಾರ್ಟ್ ನೋಟ್ಸ್ ಇರುತ್ತೆ. ಸೊ ಲೂಸೆಂಟ್ GK. ದೆನ್ ಎಕಾನಮಿ ಅಂತ ಬನ್ನಿ, ಅರ್ಥಶಾಸ್ತ್ರ ಅಂತ ಬಂದಾಗ ರಮೇಶ್ ಸಿಂಗ್ ಅವ್ರ ಬುಕ್ ತುಂಬಾ ಚೆನ್ನಾಗಿದೆ. ಅಂಡ್ ಇನ್ವೈಸ್ PBS ನೋಟ್ಸ್. ನಿಮಗೆ ನಮ್ಮ ನೋಟ್ಸ್ ಅಂತೂ ಇದ್ದೇ ಇರುತ್ತೆ. ಓಕೆ, ಐ ಶೋ ಯು ಮೈ ನೋಟ್ಸ್ ಆಸ್ ವೆಲ್. ಅಂಡ್ ಆಲ್ಸೋ ಇನ್ವೈಸ್ ಅಕಾಡೆಮಿ ನೋಟ್ಸ್ ಶೇರ್ ಮಾಡ್ತೀವಿ. ಆಕ್ಚುಲಿ ಇದು ನಾವು ಪರ್ಸನಲ್ ಆಗಿ ನಾವು ಎಕ್ಸಾಮ್ಗೋಸ್ಕರ ಪ್ರಿಪೇರ್ ಮಾಡಿದ್ವಿ, ನಾವು ಪ್ರಿಪೇರ್ ಆಗ್ಲಿಕ್ಕೆ. ಸೊ ಸೇಮ್ ನೋಟ್ಸ್ ವಿ ಹ್ಯಾವ್ ಕನ್ವರ್ಟ್ ಇನ್ ಟು ಟೆಕ್ಸ್ಟ್ ಫಾರ್ಮೆಟ್ ಅಂಡ್ ಸ್ವಲ್ಪ ಮಾಡಿಫೈ ಮಾಡಿ ಏನೇನು ಬೇಕು ನಿಮಗೆ ಎಕ್ಸಾಮ್ ಕ್ಲಿಯರ್ ಮಾಡಲಿಕ್ಕೆ ವಿ ಆರ್ ಕನ್ವರ್ಟೆಡ್ ಅಂಡ್ ಗಿವಿಂಗ್ ಯು ಇನ್ವೈಸ್ PBS ನೋಟ್ಸ್. ಗಾಟ್ ಇಟ್. ಎನ್ವಿರಾನ್ಮೆಂಟ್ ಬಂದಾಗ PMFIS ತಗೊಳ್ಳಿ. ಸರ್ ಶಂಕರ್ IAS ಚೆನ್ನಾಗಿಲ್ವಾ ಅಂತಂದ್ರೆ ಐ ಪರ್ಸನಲಿ ರೆಕಮೆಂಡ್ PMFIS. ಇದು ಆಕ್ಚುಲಿ ತುಂಬಾ ಅಪ್ಡೇಟೆಡ್ ಮಾಡಿದ್ದಾರೆ. ನಮ್ಮ ಪ್ಯಾಟರ್ನ್ ಕೂಡ KPSC ಇಂದ IAS ಲೆವೆಲ್ ಶಿಫ್ಟ್ ಆಗ್ಬಿಟ್ಟಿದೆ. ಸೊ ಹಾಗಾಗಿ PMFIS ಅಲ್ಲಿ ಕಂಪ್ಲೀಟ್ ಆಗಿ ಕವರ್ ಮಾಡಿದ್ದಾರೆ.
ಸೊ ಐ ಫೀಲ್ ಶಂಕರ್ ಐ ಎಸ್ ಬುಕ್ ಸ್ವಲ್ಪ ಔಟ್ಡೇಟೆಡ್ ಆಗಿದೆ ಅಂತ. ಗಾಟ್ ಇಟ್. ನೆಕ್ಸ್ಟ್ ಬೇಸಿಕ್ ಸೈನ್ಸ್ ಅಂತ ಬಂದಾಗ ಸ್ಟೇಟ್ ಬುಕ್ಸ್ ಓದಿ, 8th 9th 10th ನಾವು ಕೂಡ ಕೊಡ್ತೀವಿ ಇದೇ ಬುಕ್ಸ್. ಓಕೆ, ಫ್ರೀ ಯಾವ್ಯಾವುದು ನಮಗೆ ಮಾರ್ಕೆಟಲ್ಲಿ ಸಿಗುತ್ತಲ್ಲ, ವಿ ಆರ್ ಅಪ್ಲೋಡೆಡ್ ಇನ್ ಅವರ್ ಗ್ರೂಪ್. ಪ್ರೈವೇಟ್ ಗ್ರೂಪ್ ಒಂದು ಮಾಡ್ತೀವಿ, ಅಲ್ಲಿ ನಿಮಗೆ ಪರ್ಸನಲ್ ಮೆಂಟರ್ಶಿಪ್ ಇರುತ್ತೆ, ಅಲ್ಲಿ ನಿಮಗೆ ಬುಕ್ಸ್ ಎಲ್ಲ ಅಪ್ಲೋಡ್ ಮಾಡಿದೀವಿ. ಅಂಡ್ ಲೂಸೆಂಟ್ GK, ಇನ್ವೈಸ್ PBS ನೋಟ್ಸ್. ದೆನ್ ಅಪ್ಲೈಡ್ ಸೈನ್ಸ್, ಡಾಕ್ಟರ್ ಶಿವಿನ್ ಚೌಧರಿ ಅಂತ ಬರ್ತಾರೆ, IRS ಆಫೀಸರ್. ನೀವು ಅವ್ರದ್ದು ಯೂಟ್ಯೂಬಲ್ಲಿ ವಿಡಿಯೋಸ್ ವಾಚ್ ಮಾಡ್ಬೋದು. ಇಟ್ಸ್ ವೆರಿ ಗುಡ್. ಪ್ಲಸ್ ಇನ್ವೈಸ್ ಮೆಟೀರಿಯಲ್ಸ್. ನೀವು ಸ್ಟೇಟ್ ಬುಕ್ಸ್ ಓದ್ತಿದ್ದೀರಾ ಅಂತಂದ್ರೆ ಮೋರ್ ದೆನ್ ಎನಫ್. ಸೊ ಇಲ್ಲೇ 2 ಕವರ್ ಆಗ್ಬಿಡುತ್ತೆ, ಇವೆರಡು ಇಲ್ಲೇ ಕವರ್ ಆಗ್ಬಿಡುತ್ತೆ. ಅಂಡ್ ಮೋಸ್ಟ್ಲಿ ಕರೆಂಟ್ ಅಫೇರ್ಸ್ ಅಲ್ಲಿ ಕವರ್ ಆಗುತ್ತೆ. ದೆನ್ ಕರೆಂಟ್ ಅಫೇರ್ಸ್ ಅಂತ ಬಂದಾಗ ಐ ಪರ್ಸನಲಿ ರೆಫರ್ಡ್ ನಮ್ಮ KPSC ಮೆಟೀರಿಯಲ್ಸ್, ವಿಷನ್ IAS ಮಂತ್ಲಿ ಮ್ಯಾಗಝಿನ್, ಗುಡ್ ಮಂತ್ಲಿ ಕರೆಂಟ್ ಅಫೇರ್ಸ್, ಎನಿ ಗುಡ್ ಮಂತ್ಲಿ ಕರೆಂಟ್ ಅಫೇರ್ಸ್ ನೀವು ಯಾವ್ದಾದ್ರು ಒಂದು ತಗೊಳ್ಳಿ. ಓಕೆ, ನಾವು ಕೂಡ ಕೊಡ್ತೀವಿ, ಬಟ್ ಸ್ಟಿಕ್ ಆನ್ ಟು ಎನಿ ಒನ್ ಮೆಟೀರಿಯಲ್. ಈ 4ರಲ್ಲಿ ಡೆಫಿನೆಟ್ಲಿ ಇದಂತೂ ನೀವು ರೆಫರ್ ಮಾಡಲೇಬೇಕು. ಈ 3ರಲ್ಲಿ ಚೂಸ್ ಒನ್ ಥಿಂಗ್. ಓಕೆ, ಆಕ್ಚುಲಿ ನಾವು 3 ರೆಫರ್ ಮಾಡೇ ನಿಮಗೆ PBS ನೋಟ್ಸ್ ಅನ್ನೋದು ಕೊಡುವಂಥದ್ದು. ಬಟ್ ಸ್ಟಿಲ್ ನಿಮಗೆ ಒಂದು ಫೋಮೋ ಅನ್ನೋದು ಮಿಸ್ ಆಗಬಾರ್ದು ಅಂತಂದ್ರೆ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅನ್ನೋ ಫೀಲ್ ಆಗಬಾರ್ದು ಅಂತಂದ್ರೆ ಪ್ಲೀಸ್ ರೀಡ್ ಎನಿ ಒನ್ ಮ್ಯಾಗಝಿನ್ ಅಲಾಂಗ್ ವಿತ್ ದ ಡೈಲಿ ನ್ಯೂಸ್ ಪೇಪರ್. ನೆಕ್ಸ್ಟ್ ಪಾಲಿಟಿ, ಲಕ್ಷ್ಮೀಕಾಂತ್ ಅಂಡ್ ಅವರ್ ನೋಟ್ಸ್. ದೆನ್ ಜಿಯೋಗ್ರಫಿ ಅಂತ ಬಂದಾಗ NCERT 6th to 10th. ಇಂಡಿಯನ್ ಹಿಸ್ಟ್ರಿ, ಮಾಡರ್ನ್ ಹಿಸ್ಟ್ರಿ ಅಂತ ಬಂದಾಗ ಒಂದು ಸ್ಪೆಕ್ಟ್ರಮ್ ಬುಕ್ ಸಿಗುತ್ತೆ ನಿಮಗೆ, ರಾಜೀವ್ ಅಹಿರ್ ಅಂತ ಒಬ್ರು ಬರ್ತಾರೆ ಆತರು. ದೆನ್ ನಮ್ಮ ನೋಟ್ಸ್. ಅದೇ ರೀತಿ ಕರ್ನಾಟಕ ಹಿಸ್ಟ್ರಿ 8th 9th 10th ಸ್ಟೇಟ್ ಬುಕ್ಸ್ ಓದಿ ಅಂಡ್ ಅವರ್ ಮೆಟೀರಿಯಲ್. ದೆನ್ ಕ್ವಾಂಟಿಟೇಟಿವ್ ಅಂಡ್ ರೀಸನಿಂಗ್ ನಾವು ನೋಟ್ಸ್ ಕೊಡ್ತೀವಿ, ಪ್ಲಸ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಈಸ್ ಮೋರ್ ದೆನ್ ಎನಫ್. ನೀವು ಇದರಲ್ಲಿ ಬ್ಯಾಂಕಿಂಗ್ ಎಕ್ಸಾಮ್ಸ್ಗೆ ಓದೋ ರೇಂಜ್ಗೆ ಓದೋ ಅವಶ್ಯಕತೆ ಇರಲ್ಲ. ಸೊ ನೀವು PYQs ನೋಡಿದ್ದೀರಿ ಅಂತಂದ್ರೆ ದೇರ್ ಆರ್ ಸರ್ಟೈನ್ ಥೀಮ್ಸ್ ರಿಪೀಟೆಡ್ ಆಗಿ ಬರ್ತಿದೆ. ಅದರಲ್ಲೂ ಈಗ ನೀವು ನೋಡಿದ್ದೆ ಅದಲ್ಲಿ UPSC CSC ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇದೆಯಲ್ಲ, ಪ್ರಿಲಿಮ್ಸ್ ಎಕ್ಸಾಮ್ಸ್ ಲಾಸ್ಟ್ 5 years ಏನು ಮಾಡಿದ್ದಾರೆ ನೋಡಿ, ಅದೇ ಕ್ವಶನ್ಸ್ ಇಂದ ನಿಮಗೆ ಬರ್ತಿದೆ. ನೀವು ಒಂದ್ಸರಿ KS 2024 ಪೇಪರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಆಲ್ಮೋಸ್ಟ್ 20 ಕ್ವಶನ್ಸ್ ಅಲ್ಲಿಂದ ಬಂದಿದೆ. ಸೊ ಅದು ನಾವು UPSC ಓದ್ತಿರೋದ್ರಿಂದ ನಮಗೂ ತುಂಬಾ ಹೆಲ್ಪ್ ಆಗಿತ್ತು. ಸೊ ಸೇಮ್ ಥಿಂಗ್ ವಿ ಆರ್ ಗೋಯಿಂಗ್ ಟು ಪ್ರೊವೈಡ್ ಯು. ಅಂಡ್ ಇಫ್ ಯು ಆರ್ ಸೀರಿಯಸ್ಲಿ ಪ್ರಿಪೇರಿಂಗ್ ಫಾರ್ ದ ಎಕ್ಸಾಮ್, ಓಕೆ, ಪ್ಲೀಸ್ ಟೇಕ್ ಎ ಪೆನ್ ಅಂಡ್ ಪೇಪರ್, ಇವನ್ನೆಲ್ಲ ನೋಟ್ ಡೌನ್ ಮಾಡ್ಕೊಳ್ಳಿ. ಗಾಟ್ ಇಟ್. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್. ನೀವು ಇದನ್ನ ಜಾಯಿನ್ ಆಗ್ತಿರೋ ಇಲ್ಲ ಸೆಕೆಂಡ್ರಿ, ಬಟ್ ವಾಟ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು ನಾ. ದೀಸ್ ಆರ್ ದ ಮೋಸ್ಟ್ ರಿಸರ್ಚ್ಡ್ ಒನ್. ತುಂಬಾ ರಿಸರ್ಚ್ ಮಾಡಿ ನಾವು ಒಂದು ಟೀಮ್ ಆಗಿ 4 to 5 members ಕೂತ್ಕೊಂಡು ಡಿಸ್ಕಷನ್ಸ್ ಮಾಡಿ ದೆನ್ ವಿ ಆರ್ ಫೈನಲೈಸಿಂಗ್. ಓಕೆ, ದಟ್ಸ್ ವೈ ಡೋಂಟ್ ಮಿಸ್ ದೀಸ್ ಏನದು ಇನ್ಫಾರ್ಮೇಶನ್. ಸೊ ಇದನ್ನ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಂಡಿರಿ. ನೆಕ್ಸ್ಟ್ ಕಮ್ ಟು ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ನೋಟ್ಸ್ ಅಂತ ಬಂದಾಗ ಐ ವಿಲ್ ಟೆಲ್ ಯು ಮೈ ಸ್ಟೋರಿ. ನಾನು ಮೇನ್ಸ್ ಬರಿಬೇಕಾರೆ, ಪ್ರಿಲಿಮ್ಸ್ ಪಾಸ್ ಆಯಿತು, ಮೇನ್ಸ್ ಬರಿಬೇಕಾರೆ ಏನು ಮಾಡಿದೆ, 4 to 5 ಇನ್ಸ್ಟಿಟ್ಯೂಟ್ಸ್ದು ಮೆಟೀರಿಯಲ್ ತಗೋತಿದ್ದೆ, ಒಂದು ಮೆಟೀರಿಯಲ್ ನೋಡ್ತಿದ್ದೆ. ಇದರಲ್ಲಿ ಓನ್ಲಿ ಮೇ ಬಿ ಒಂದು 10% ಮಿಸ್ ಆಗ್ತಿತ್ತು. ಸೊ ನನಗೆ ಒಂದೇ ಕಡೆ ಕಂಪ್ಲೀಟ್ ಬೇಕಂತೇಳಿ ಮೆಟೀರಿಯಲ್ ಬಿಗೆ ಹೋಗ್ತಿದ್ದೆ. ಸೊ ಇದರಲ್ಲೂ ಒಂದು 10-15% ಮಿಸ್ ಆಗಿತ್ತು, ಮೆಟೀರಿಯಲ್ ಸಿಗೆ ಹೋಗ್ತಿದ್ದೆ. ಸೊ ಇದರಿಂದ ನನ್ನ ಮೇನ್ಸ್ ಮಾರ್ಕ್ಸು ತುಂಬಾ ಮಿಸ್ ಆಗ್ಬಿಡ್ತು. ಆ ಒಂದು ಅಟೆಂಪ್ಟು ತುಂಬಾನೇ ಹಾಳಾಯ್ತು. ಯಾಕೆ ಅಂತಂದ್ರೆ ಇಷ್ಟೊಂದು ಮೆಟೀರಿಯಲ್ಸ್ ನಾನು ಮಲ್ಟಿಪ್ಲೈ ಮಾಡ್ತಾ ಹೋಗ್ತಿದ್ದೀನಿ. ದಿಸ್ ಈಸ್ ವೆರಿ ರಾಂಗ್ ಅಪ್ರೋಚ್. ಓಕೆ, ಒಂದು ಮೆಟೀರಿಯಲ್ ಇಟ್ಕೊಳ್ಳಿ, ಒಂದು ನಿಮ್ಮ ಶಾರ್ಟ್ ನೋಟ್ಸ್, ಇನ್ನೊಂದು ಸ್ಟ್ಯಾಂಡರ್ಡ್ ಮೆಟೀರಿಯಲ್. ಓಕೆ, ಸೊ ಏನೇ ಕಂಟೆಂಟ್ ಬಂದರೂ ನಿಮ್ಮ ಶಾರ್ಟ್ ನೋಟ್ಸ್ಗೆ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಈ ಮಿಸ್ಟೇಕು ನಾನು KPSCಯಲ್ಲಿ ಮಾಡಲಿಲ್ಲ. ಸೊ ಇಲ್ಲಿ ಅವಾಯ್ಡ್ ಮಾಡಿದೆ. KPSC ಎಕ್ಸಾಮ್ ಅಂತ ಬಂದಾಗ, KS ಎಕ್ಸಾಮ್ ಅಂತ ಬಂದಾಗ ಇಲ್ಲಿ ಅವಾಯ್ಡ್ ಮಾಡಿದೆ. ಇದು ನನ್ನ ಮೇನ್ಸ್ಗೆ ಹೆಲ್ಪ್ ಆಯ್ತು. ಆ್ಯಕ್ಚುಲಿ ತುಂಬಾನೇ ಹೆಲ್ಪ್ ಆಯ್ತು. ನಾನು ನನ್ನ ಜಿಯೋಗ್ರಫಿ ನೋಟ್ಸ್ನ ನಿಮಗೆ ಯೂಟ್ಯೂಬ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ, ಯು ಕ್ಯಾನ್ ಚೆಕ್ ಇಟ್ ಔಟ್. ಓಕೆ, ಅಲ್ಲಿ ಶೇರ್ ಮಾಡಿದ್ದೀನಿ, ಒಂದ್ಸರಿ ನೋಡಿ ಗೊತ್ತಾಗುತ್ತೆ ನಾನು ಯಾವ ಥರ ನನ್ನ ಜಿಯೋಗ್ರಫಿ ನೋಟ್ಸ್ ಮಾಡಿದ್ದೆ ಅಂತ, ಶಾರ್ಟ್ ನೋಟ್ಸ್. ದಟ್ಸ್ ವೈ ಐ ಆಮ್ ಟೆಲಿಂಗ್ ಯು, ಇದೊಂಥರ ಇಟ್ ವಿಲ್ ಬ್ರೇಕ್ ಆರ್ ಮೇಕ್ ಯು ಇನ್ ಟು ದ ಮೈನ್ಸ್ ಲೀಸ್ಟ್. ಯಾಕೆ ಅಂತಂದ್ರೆ ಮೈನ್ಸು ಕಂಟೆಂಟ್ ತುಂಬಾ ಓದೋದಿರುತ್ತೆ. ನಿಮ್ಮ ಶಾರ್ಟ್ ನೋಟ್ಸ್ ಆಗಲಿ, ಒಂದು ಶಾರ್ಟ್ ನೋಟ್ಸ್ ನಮ್ಮ ಹತ್ರ ಇರಲಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ಲಾಸ್ಟ್ ಮೂಮೆಂಟ್ ಅಲ್ಲಿ ರಿವಿಷನ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ನಿಮಗೆ ಒಂದು ಡಿಮೋಟಿವೇಟೇಷನ್ ಬಂದ್ಬಿಡುತ್ತೆ. ಸೊ ನಾನು ಇಷ್ಟು ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ, ಒಂದು ನೆಗೆಟಿವ್ ಫೀಲಿಂಗ್ ಅಲ್ಲಿ ನೀವು ಎಕ್ಸಾಮ್ ಹಾಲ್ಗೆ ಹೋಗ್ತೀರಾ. ಫೈನಲಿ ಎಕ್ಸಾಮ್ ಕೂಡ ನೆಗೆಟಿವ್ ಫೇಸ್ ಅಲ್ಲೇ ನಡೆಯುತ್ತೆ, ರಿಸಲ್ಟ್ ಕೂಡ ನೆಗೆಟಿವ್ ಆಗಿ ಬರುತ್ತೆ. ರೈಟ್, ಇಟ್ ಈಸ್ ಆಲ್ ಇಂಟರ್ಲಿಂಕ್ಡ್ ಆಕ್ಚುಲಿ. ರೈಟ್, ದಟ್ಸ್ ವೈ ನಾನು ಈ ಒಂದು ಮಿಸ್ಟೇಕ್ಸ್ ನ ಕಮಿಟ್ ಮಾಡಿದ್ದೀನಿ. ಸೇಮ್ ಮಿಸ್ಟೇಕ್ಸ್ ನೀವು ಮಾಡಬೇಡಿ ಅನ್ನೋ ಒಂದು ಉದ್ದೇಶ ಅಷ್ಟೇ.
ಸಿ ವಾಟ್ ಎವರ್ ಇಟ್ ಮೇ ಬಿ, ನೀನಾಗಲಿ ನಾನಾಗಲಿ ಎಫರ್ಟ್ ಆಗ್ತಿದ್ದೀವಿ ಅಂತ ಅಂದರೆ ವಿ ಶುಡ್ ಬಿ ಇನ್ ಟು ದ ಲಿಸ್ಟ್. ಸೊ ನಾನು ಹೇಳೋದಷ್ಟೇ, ನಮ್ಮ ಜೂನಿಯರ್ಸ್ ಆಗಲಿ, ನಮ್ಮ ಸೀನಿಯರ್ಸ್ ಆಗಲಿ, ನಮ್ಮ ಯಾರೇ ರಿಲೇಟಿವ್ಸ್ ಆಗಲಿ, ಇಲ್ಲ ನನ್ನ ಫ್ರೆಂಡ್ಸ್ ಆಗಲಿ, ಒಂದೇ ಹೇಳೋದು, ಇಫ್ ಯು ಆರ್ ಸ್ಟ್ರಗಲಿಂಗ್, ನಿಮ್ಮ ಬ್ಯಾಕ್ ಗ್ರೌಂಡ್ ಏನೇ ಇರಲಿ, ನೀವು ಕಷ್ಟಪಟ್ಟಿದ್ದೀರಾ, ನೀವು ಒಳಗಡೆ ಹೋಗಬೇಕು. ಯು ನೀಡ್ ಟು ಕ್ಲಿಯರ್ ದ ಎಕ್ಸಾಮ್, ದಟ್ ಈಸ್ ದ ಹೋಲ್ ಪಾಯಿಂಟ್. ಸೊ ಹಾಗಾಗಿ ಈ ಮಿಸ್ಟೇಕ್ಸ್ನ ಮಾಡಬೇಡಿ. ಆ್ಯಂಡ್ ಡೆಫಿನೆಟ್ಲಿ ನಿಮಗೆ ಮೆಂಟರ್ಶಿಪ್ಪಲ್ಲಿ ಇನ್ ಡೀಟೇಲು ಸಬ್ಜೆಕ್ಟ್ ವೈಸು ಐ ವಿಲ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಏನು ಮಾಡಬೇಕು ಅಂತ. ಆ್ಯಕ್ಚುಲಿ ಇದು ಐ ವಾಂಟ್ ಟು ಟೆಲ್ ಒನ್ ಸ್ಟೋರಿ. ಆ್ಯಕ್ಚುಲಿ ಇಲ್ಲಿ ಅಪ್ಸರಾ ಅಂತ ನಿಮ್ಗೆ ಆಗಲಿ ತೋರಿಸಿದ್ನಲ್ಲ, ಅಪ್ಸರಾ, ಶಿ ಈಸ್ ಫ್ರಮ್ ತಮಿಳ್ನಾಡು ಆ್ಯಕ್ಚುಲಿ. ಸೊ ಆ ಗೈಡೆನ್ಸ್ ಪ್ರೋಗ್ರಾಮಲ್ಲಿ ಶಿ ಈಸ್ ನಾಟ್ ಅಟ್ ಆಲ್ ಕಾನ್ಫಿಡೆಂಟ್. ಆ್ಯಕ್ಚುಲಿ ನನ್ನ ಮೇನ್ಸ್ ಆಗುತ್ತೋ ಇಲ್ಲೋ ಅಂತ ಆಲ್ಮೋಸ್ಟ್ ಒಂದು 10 times ನಾವು ಮಾತಾಡಿರ್ತೀವಿ ಪರ್ಸ್ನಲ್ ಮೆಂಟರ್ಶಿಪ್ಪಲ್ಲಿ. ಸೊ ನಾನು ಗೈಡ್ ಮಾಡಿದ್ದೆ ಆ್ಯಕ್ಚುಲಿ. ಸಿ ಇದು ನಾನು ಎಕ್ಸಾಗರೇಟ್ ಮಾಡ್ತಿಲ್ಲ, ಐ ಆಮ್ ಟೆಲ್ಲಿಂಗ್ ದ ಟ್ರೂ ಸ್ಟೋರಿ. ನಾನು ಇದನ್ನು ಟೆಲಿಗ್ರಾಮಲ್ಲೂ ಶೇರ್ ಮಾಡಿದ್ದೀನಿ, ಓಕೆ, GK ಕ್ಲಾಸಸ್ಸಲ್ಲೂ ಶೇರ್ ಮಾಡಿದ್ದೀನಿ. ಐ ಆಮ್ ಜಸ್ಟ್ ಟೆಲ್ಲಿಂಗ್ ದ್ಯಾಟ್ ಅವರ ಆನ್ಸರ್ ಕಾಪೀಸ್ ನೋಡಿದ್ದೆ, ಟೆಸ್ಟ್ ಸೀರೀಸ್ ಬರೀತಿರೋದು ಮೇನ್ಸಲ್ಲಿ. ಆಲ್ಮೋಸ್ಟ್ ಇನ್ನೊಂದು 1 month ಅಷ್ಟೇ ಟೈಮ್ ಇತ್ತು ಎಕ್ಸಾಮ್ಗೆ. ಓಕೆ, ಆನ್ಸರ್ ಕಾಪೀಸ್ ನೋಡ್ತೀನಿ, ಕಂಟೆಂಟ್ ಇದೆ, ಹ್ಯಾಂಡ್ ರೈಟಿಂಗು ಚೆನ್ನಾಗಿದೆ, ರೈಟ್. ಬಟ್ ಸ್ಕೋರ್ ನೋಡಿದ್ರೆ ಬರೀ 20%, 10ಕ್ಕೆ 2, 3 ಕೊಡ್ತಿದ್ದಾರೆ. ಸೊ ಇಲ್ಲಿ ಅನಲೈಸ್ ಮಾಡಿದ್ಮೇಲೆ ಗೊತ್ತಾಯಿತು ಸ್ಟ್ರಕ್ಚರಲ್ಲೇ ತುಂಬ ಮಿಸ್ಟೇಕ್ ಆಗಿದೆ. ಅಲ್ಲಿ ಶೋ ಯು ಆನ್ಸರ್ ಕಾಪೀಸ್ ನೋಡಿ ತೋರಿಸ್ತೀನಿ ನಿಮಗೆ ಆ್ಯಕ್ಚುಲಿ. ಓಕೆ, ದೆನ್ ವ್ಯಾಲ್ಯೂ ಎಡಿಷನ್ಸ್ ಇಲ್ಲ ಪೇಪರಲ್ಲಿ, ಆ್ಯಂಡ್ ಅಪೀಲಿಂಗ್ ಇಲ್ಲ. ಸೊ ಅಲ್ಟಿಮೇಟ್ಲಿ ನಿಮಗೆ ಮಾರ್ಕ್ಸ್ ಸಿಗಬೇಕು ಅಂತಂದರೆ ಓನ್ಲಿ ವೇ ಏನು ಹೇಳಿ, ನಿಮ್ಮ ಆನ್ಸರ್ ಕಾಪಿಲಿ ನೀವೇನು ಬರೀತಿರಲ್ಲ, ದಟ್ ಮ್ಯಾಟರ್ಸ್ ದ ಮೋಸ್ಟ್ ಅಲ್ವಾ. ನಿಮ್ಮ ಪರ್ಸ್ನಲ್ ಆಗಿ ನಿಮ್ಮ ಬಗ್ಗೆ ಆಗಲಿ ನಮ್ಮ ಬಗ್ಗೆ ಆಗಲಿ ಎವ್ಯಾಲ್ಯೂಟರ್ ಗೊತ್ತಿರಲ್ಲ, ಕರೆಕ್ಟಾ. ಸೊ ನೀವು ಇಲ್ಲ ನಾನೇ ಯಾರೇ ಆದರೂ ಎಕ್ಸಾಮ್ ಬರೀತಿದ್ದೀವಿ ಅಂತಂದರೆ ನಮಗೆ ಮಾರ್ಕ್ಸ್ ಆಗಲಿ ನಮ್ಮನ್ನು ಡಿಸೈಡ್ ಮಾಡುವಂಥ, ನಮ್ಮ ಒಂದು ಪರ್ಫಾರ್ಮೆನ್ಸ್ನ ಡಿಸೈಡ್ ಮಾಡುವಂಥ ಫ್ಯಾಕ್ಟರ್ ಯಾವ್ದು ಹೇಳಿ? ಡೆಫಿನೆಟ್ಲಿ ಇಟ್ ಈಸ್ ದ ಆನ್ಸರ್ ಕಾಪಿ, ಮೀನ್ಸ್ ಆನ್ಸರ್ ಕಾಪಿ, ರೈಟ್. ಒನ್ ಸೆಕೆಂಡ್. ಆ್ಯಂಡ್ ಸೊ ಆ್ಯಕ್ಚುಲಿ 32 minutes ಆಯಿತು. ಸೊ ಫರ್ದರ್ ನಮ್ಮ IAS ಇವ್ರು ಅಪ್ಸರ್ ಅಂತಂದಲ್ಲ, ಸೊ ಹೌ ಶಿ ಬಿಕೇಮ್ IAS ಆಫೀಸರ್ ಆ್ಯಂಡ್ ಸ್ಟಿಲ್ ಶಿ ಈಸ್ ಇನ್ ಕಾಂಟ್ಯಾಕ್ಟ್ ವಿತ್ ಅಸ್. ಸೊ ನಾವು ಅವಾಗ ಫೋನ್ ಮಾಡಿ ಮಾತಾಡ್ತಿರ್ತೀವಿ, ಈವನ್ ಸರ್ವಿಸಲ್ಲಿ ಹೋದ್ಮೇಲೂ ಕೂಡ. ಸೊ ಇವರು ಹೇಗೆ ಇಂಪ್ರೂವ್ಮೆಂಟ್ ಮಾಡಿಕೊಂಡ್ರು ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ಐ ವಿಲ್ ಕಂಟಿನ್ಯೂ. ಥ್ಯಾಂಕ್ ಯು. ಇದುವರೆಗೂ ನೀವು ವಿಡಿಯೋ ನೋಡಿದ್ದೀರಾ ಅಂತಂದರೆ ಯು ಆರ್ ವೆರಿ ಮಚ್ ಸೀರಿಯಸ್ ಅಂತಾನೆ ಅರ್ಥ. ಸೊ ಕೈಂಡ್ಲಿ ವಾಚ್ ದ part 2 ಆಸ್ ವೆಲ್. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.